respect ಆಗಿದೆ. If you lose your one feet, how difficult to sit in our washroom. ಬಹಳ ಕಷ್ಟಕರ ಜೀವನ. ಅಂಗವಿಕಲತೆ ಅಂದ್ರೆ ಬಹಳ ಕಷ್ಟಕರ. ಸೊ ಅದರಲ್ಲಿ ಮೊನ್ನೆ ನಾವು ಹಾಸ್ಪಿಟಲ್ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ಹೋಗಿದೆ. ಓಕೆ, ಸೊ ಅಲ್ಲಿ ಹೋದಾಗ ನಾನು ಈಗ 21 ತರಹದ ಅಂಗವಿಕಲತೆ ಇನ್ಚಾರ್ಜ್ ರೀರಾಜಿ 21 categories of persons with disabilities. ಅದರಲ್ಲಿ 21 ಅಂದ್ರೆ ಸುಮಾರು 16% ನಮ್ಮ ದೇಶದ ಜನಸಂಖ್ಯೆಗೆ ಅಂಗವಿಕಲತೆ ಹೊಂದಂತ ಜನಸಂಖ್ಯೆ ಆಗಿದೆ. 16% ಆಫ್ ಪಾಪ್ಯುಲೇಷನ್ ಕನ್ಸಿಸ್ಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ನಮ್ಮ ರಾಜ್ಯದಲ್ಲಿ ನೋಡುವಾಗ ಸುಮಾರು 1 ಕೋಟಿಗಿಂತ ಹೆಚ್ಚು ಜನರು ಅಂಗವಿಕಲಿದ್ದಾರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ನಮ್ಮ ಇಡೀ ಪ್ರಪಂಚದಲ್ಲಿ 25 ಕೋಟಿ ಜನರು ಅಂಗವಿಕಲರು ಹೊಂದಂತ ಜನರು ಆಗಿದ್ದಾರೆ. ಈ ಅಂಗವಿಕಲರು ಒಂದು ಯೋಚನೆ ಮಾಡಿದ್ರೆ ಹೀಗೆ ನಾವೇ ಒಂದು ಫಂಡ್ ರಾಷ್ಟ್ರ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ರೆ, ಚೈನಾ ಭಾರತ ಆದ್ಮೇಲೆ ಎಲ್ಲಕ್ಕಿಂತ ದೊಡ್ಡ ಪ್ರಪಂಚದಲ್ಲಿ ದೊಡ್ಡ ರಾಷ್ಟ್ರ ಅಂಗವಿಕಲ ರಾಷ್ಟ್ರ ಆಗ್ಬೋದು. ನಾವು ಬರೀ ಅಂಗವಿಕಲ ಅಂದ್ರೆ ಕುಂಟರು ಹುಚ್ಚರು ಅಷ್ಟೇ ಇರ್ಬೋದೇವೆ. 21 ತರ ಬ್ಲಡ್ ರಿಲೇಟೆಡ್ ನಲ್ಲಿ ಸುಮಾರು ಡಿಸಿಬಿಲಿಟಿ ಇದ್ದಾವ. ಈಗ ನಾನು ಮೊನ್ನೆ ವಿಕ್ಟೋರಿಯಾ ಹಾಸ್ಪಿಟಲ್ ಹೋದಾಗ ಅಲ್ಲಿ ಒಂದು ಹೊಸ ಡಿಸಿಪ್ಲಿನ್ ನಾನು ಓದಿದ ಪುಸ್ತಕದಲ್ಲಿ ಅಷ್ಟೇ. ಬಟ್ ಅದು ಅಂಗವಿಕಲತೆ ಯಾವ್ದಂದ್ರೆ ಮಲ್ಟಿಪಲ್ ಸ್ಕ್ಲೆರೋಸಿಸ್. ಯಾವಾಗ ಶರೀರ ಅಂತ ಹೋಗ್ಬೋದು, ನಿಮ್ಮ ಪಾತ್ರೆಗಳು ಕೆಳಗೆ ಬೀಳ್ಬೋದು. ಸೊ ಇಂಥ ಒಂದು ತರಹದ ಮತ್ತು ಸಾಕಷ್ಟು ಬಾಡಿಲಿ ನೋವು ಆಗುತ್ತೆ. ನಮ್ದು ಒಂದು ಕಾಲು ಮುಂದ್ಗಡೆ ಇಟ್ಬೇಕಾದ್ರೆ ಬಹಳ ಕಷ್ಟಕರ ಲೈಫ್. ನಾನು ಮೊನ್ನೆ ನಮ್ಮ ರಾಜ್ಯ ಅಡ್ಮಿನಿಸ್ಟ್ರೇಷನ್ ರಾಜ್ಯದ ತಾವು ಕಮಿಷನರ್ ಆಗಿದ್ದಾರೆ. ಹೌಸ್ ಸರ್, ಐ ಆಮ್ ಎ ಕಮಿಷನರ್ ಫಾರ್ ಡಿಸಬಿಲಿಟೀಸ್. ನನಗೆ ಭೇಟಿ ಆಗ್ಬೇಕು, ಬರ್ತೀರಾ ಅಂತ ಹೇಳಿ. ಸೊ ಇಂದಿರಾನಗರಲ್ಲಿ ಅವ್ರ ಮನೆ ಇದೆ. ನಮ್ಮ ಮನೆಗೆ ಹೋದ ನಾನು. ಈ ಎವ್ರಿ ಡೇ ನಂಗೆ ಕಾಲ್ ಮಾಡ್ತಾರ, ಎವ್ರಿ ಡೇ ಏನೇನೋ ಮೆಸೇಜ್ ಕಳಿಸ್ತಾರ. ಸೊ ಅವರು ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಾಗ ಕಾಲು ಜರಿಗೆ ಬಿದ್ದರು. ಇದು ಹಿಪ್ ಎಲ್ಲ ಫ್ರ್ಯಾಕ್ಚರ್ ಆಗಿಬಿಡ್ತು. ಸುಮಾರು 3-4 ತಿಂಗಳು ಮಣಿಪಾಲ್ ಆಸ್ಪತ್ರೆ ಇದ್ದರು. ಮತ್ತು ನಾನಾ ಥರ ರೋಗಗಳು ಬಂದು ಸುಮಾರು ಮೋರ್ ದ್ಯಾನ್ 6 ಮಂತ್ ಹಿ ವಾಸ್ ಬೆಡ್ ರಿಡನ್. ನಡ್ಲಾಕ ಬರ್ತಾ ಇದ್ದಿಲ್ಲ. ಕಷ್ಟಕರ ಜೀವನ. ಅಂದ್ರೆ ಒಂದು ಶರೀರದ ಯಾವುದೋ ಒಂದು ಭಾಗ ದುಃಖಿ ಆದರೆ, ಕಷ್ಟ ಆದರೆ ಎಷ್ಟು ನೋವು ಕಷ್ಟಕರ ಇರ್ತದ ಈಗ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವ್ರು ನಂಗೆ ಬಂದು ಹೇಳ್ತಾ ಇದಾರೆ, ಈಗ ಆಫ್ಟರ್ ರಿಟೈರ್ಮೆಂಟ್ ಹಿ ರಿಯಲೈಸ್ಡ್ ವಾಟ್ ಇಟ್ ಇಸ್ ಟು ಬಿ ಡಿಸೇಬಲ್ಡ್ ಅಂತೇಳಿ. ಈಗ ನಾವು ಕಣ್ಣು ಮುಚ್ಚಿದ್ರೆ ನಮ್ಮ ಬಾತ್ರೂಮ್ನಲ್ಲಿ ಅಥವಾ ಕಿಚನ್ನಲ್ಲಿ ಲೈಟರ್ ಸಿಗೋದಿಲ್ಲ. ನಿಮ್ಗೆ ಕಣ್ಣು ಮುಚ್ಚಿದ್ರೆ ನಮ್ಮ ಕಿಚನ್ನಲ್ಲಿ ಇದ್ದಂತ ಆಗೋದಿಲ್ಲ, ಲೈಟ್ ಹೇಗೆ ಆನ್ ಮಾಡಬೇಕು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಮರಾಠಿಲಿ ಒಂದು ಭಾಳ ನನ್ನ ಮಾತೃಭಾಷೆ ಮರಾಠಿ ಆಗಿದೆ. ಆದರೆ ಭಾಳ ಚೆನ್ನಾಗಿ ಗಾದೆ ಮಾತಿದೆ, ಜಾವೆ ತ್ಯಾಚಾ ಜನ್ಮ. ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಡಿಸಬಿಲಿಟಿ, ಯು ಶುಡ್ ಗೋ ಟು ದಟ್ ಲೈಫ್. ದೆನ್ ಓನ್ಲಿ ಯು ವಿಲ್ ಎಕ್ಸ್ಪೀರಿಯನ್ಸ್ what it is to be disabled, what it is to be blind, what it is to be a person who is suffering with the walking problem. ಸೊ ಇದೆಲ್ಲ ನೋಡಬೇಕಾದ್ರೆ ನಾವು ಅದು ಅನುಭವ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಸೊ ನಾವು ಎಷ್ಟು ಕೃತಜ್ಞತೆ ಒಳ್ಳೆ ದೇವರಾಗಬೇಕು. ದೇವರು ನಮಗೆ ಕಣ್ಣು ಕೊಟ್ಟಿದ್ದಾನ, ಕಾಲು ಕೊಟ್ಟಿದ್ದಾನ, ಎಲ್ಲ ಶರೀರದ ಅವಯಗಳು ಒಳ್ಳೆ ಕೊಟ್ಟಿದ್ದಾನ. ಅದಕ್ಕೆ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಹಿಮ್. ಆ್ಯಂಡ್ ವೆರಿಎವರ್ ವಿ ಹ್ಯಾವ್ ಬಿನ್ ಪ್ಲೇಸ್ಡ್, ವಿ ಹ್ಯಾವ್ ಟು ಶೇರ್ ದ ಥಿಂಗ್ಸ್ ವಾಟ್ ಗಾಡ್ ಹ್ಯಾಸ್ ಡನ್ ಇನ್ ಅವರ್ ಲೈಫ್ಸ್. ಸೊ ನಮಗೆ ದೇವರು ಕಣ್ಣು ಕೊಟ್ಟಿದ್ದು ನಮಗೆ ಉಪಯೋಗಕ್ಕೆ ಇಲ್ಲ. ವಿ ಹ್ಯಾವ್ ಟು ಬಿ ಆನ್ ಐ ಟು ಅದರ್ಸ್. ನಮ್ಮ ಕಣ್ಣುಗಳು ತೆಗೆದುಕೊಡೋದು ಬೇಕಾಗಿಲ್ಲ. ಸಪೋಸ್ ಅ ಬ್ಲೈಂಡ್ ಮ್ಯಾನ್ ವಾಕಿಂಗ್ ಆನ್ ದ ರೋಡ್, ಅವನ ಕೈ ಹಿಡಿದೇ ಬಸ್ ಸ್ಟ್ಯಾಂಡ್ವರೆಗೆ ಹೋಗ್ಬಿಟ್ರೆ ಅವನಿಗೆ ಎಷ್ಟು ಜೀವನದಲ್ಲಿ ಪ್ರಕಾಶ ಬೀಳುತ್ತೆ. ಓ, ನನಗಾಗಿ ಜಗತ್ತಲ್ಲಿ ಜನರು ಇದ್ದಾರಲ್ಲಪ್ಪ ನಮ್ಮ ಸೇವೆ ಮಾಡೋದಕ್ಕೆ. ದ ಪರ್ಸನ್ ಹಿ ಈಸ್ ನಾಟ್ ಏಬಲ್ ಟು ರೈಟ್ ಎನಿಥಿಂಗ್, ಅವನ್ ಹಿಸ್ ಬಿಹಾಫ್ ವಿ ಕ್ಯಾನ್ ರೈಟ್ ಸಮಥಿಂಗ್. ಸೊ ಕ್ಯಾನ್ ಬಿಕಮ್ ಹಿಸ್ ಫ್ರೆಂಡ್. ಸೊ ದೇವರು ನಮಗೆ ಎಲ್ಲ ಅವೇ ಕೊಟ್ಟಿದ್ದು ಟು ಬಿ ಆ್ಯಂಡ್ ಆಕ್ಸೆಸಿಬಲ್ ಟು ದೆಮ್. ನಾವು ಅವರಿಗೆ ಯಾವ ಜೀವನದಲ್ಲಿ ಇದ್ದಂಥ ಅಡಚಣೆಗಳು ಹೊರ ಹಾಕೋದಕ್ಕೆ ದೇವರನ್ನು ಬಹಳ ಉಪಕಾರ ಮಾಡಿದಾನೆ. ಅದು ಅಲ್ಲದೆ we are the most privileged creation of this earth because
God has given this salvation to us. There are many people suffering. Bangalore full of crowd. ಎಲ್ಲೇ ಹೋದರೆ ಟ್ಯಾಂಕ್ ಪಟ್ಟಣಾಗಿದೆ. ನಿನ್ನ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಂತ ಎಲ್ಲೋ ಒಂದು ಆಶ್ರಮಕ್ಕೆ ಹೋಗಿದೆ. ಅಲ್ಲಿನೂ ಸಾಕಷ್ಟು ಬಿಲ್ಡಿಂಗ್ಗಳು ಬಂದಿದ್ದಾವೆ. ಎಲ್ಲ ಕಡೆ ಹೋಗಿ ಅಲ್ಲಿ ಶಾಂತಿ ಇಲ್ಲೇ ಇಲ್ಲಿ ದೇಶದಲ್ಲಿ ಜಗತ್ತಿನಲ್ಲಿ ಇಂಥ ದೊಡ್ಡ ಪಟ್ಟಣ ಬೆಳೆದ್ಬಿಟ್ಟಿದೆ. ಸೊ ದೇರ್ ಇಸ್ ದ ಪೀಸ್ ವಿಚ್ ಪಾಸಸ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. It is being related to in our lives. So we are the most privileged creation in the world. ಇಡೀ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಸೌಭಾಗ್ಯವಂತ ಜನರು ನಾವಾಗಿದ್ದೇವೆ. ಬಿಕಾಸ್ ದೇವರ ಪ್ರೀತಿ, ದೇವರ ರಕ್ಷಣೆ, ದೇವರ ಶಾಂತಿ, ಆನಂದ ನಮ್ಮ ಜೀವನದಲ್ಲಿ ಕೊಳ್ಳಾಗಿದೆ. ವಿದೌಟ್ ಎನಿ ಕಾಸ್ಟ್, ವಿದೌಟ್ ಎನಿ ಎಫರ್ಟ್. ಅದಕ್ಕೆ ನಾವು ದೇವರಿಗೆ ಎಷ್ಟು ಕೃತಜ್ಞರಾಗಬೇಕು. ನಾನು ನನ್ನ ಊರು ಯೋಚನೆ ಮಾಡುವಾಗ ನನ್ನ ಊರು ಬಹಳ ದೂರದಲ್ಲಿ ಮತ್ತು ನನ್ನ ಊರು ಹತ್ರ ಬರೋರಿಗೆ ಕಾಣೋದಿಲ್ಲ. ಇಟ್ ಇಸ್ ಆನ್ ದ ಬ್ಯಾಕ್ ಆಫ್ ಹಿಲ್ ಸೈಡ್ ಇದೆ. ಆ ಗುಡ್ಡವರೆಗೆ ಬರೋರಿಗೆ ಊರು ಕಾಣೋದಿಲ್ಲ. ಮತ್ತು ಅಲ್ಲಿ ರೋಡ್ನು ಇಲ್ಲ, ಈಗ ರೋಡ್ ಆಗಿದೆ, ಈಗ ಸ್ಕೂಲ್ ಆಗಿದೆ, ವ್ಯವಸ್ಥೆ ಆಗಿದೆ. ಸೊ ಆ ಕಾಲದಲ್ಲಿ ಸೇವಕರು ಅಲ್ಲಿ ಬಂದು ನಮಗೆ ಸ್ವಾರ್ಥ ಸಾಯ್ತಾರಲ್ಲ, ಎಲ್ಲೆಲ್ಲಿಂದ ಬಂದು ಪಾಪ ಜನರು ಕಷ್ಟಪಟ್ಟು 25,000 ಕಿಲೋಮೀಟರ್ದಿಂದ ಬಂದು ನಾನು ಬೀದರ್ ಜಿಲ್ಲೆಯಲ್ಲಿ ಹೋಗುವಾಗ, ಹಳ್ಳಿ ಹೋಗುವಾಗ ಹಳೆ ಚರ್ಚ್ ನೋಡ್ತೀನಿ. ದಾದಾ ಶ್ರೀಮಣ್ಣವರ ಉದ್ಘಾಟನೆ ಮಾಡಿದ ಚರ್ಚ್ಗಳು 1952, ನಾವು ಜಗತ್ತಿಗೆ ಇರಲಿಲ್ಲ. 1947, 1946, 1953 ಅದನ್ನು ನೋಡುವಾಗ ಆ ಕಾಲದಲ್ಲಿ ಕಟ್ಟಿದ ಚರ್ಚ್ ಮೋಸ್ಟ್ಲಿ ಆ ಇಡೀ ಊರಲ್ಲಿ ಎಲ್ಲಕ್ಕಿಂತ ಒಳ್ಳೆ ಬಿಲ್ಡಿಂಗ್ ಅದೇ ಇರ್ಬೋದು. ಇವನ್ ಗೌಡಂದು ಅಂತ ಬಿಲ್ಡಿಂಗ್ ಇರ್ಲಾಗಿಲ್ಲ. ಈಗ ಅಂತ ಚರ್ಚ್ಗಳು ನಮ್ಮ ಜನರು ಈಗ ಯಾವುದೋ ಸರ್ಕಾರದ ಬರ್ತದೆ ಅಂತೆಲ್ಲ ಡಿಸ್ಟ್ರಾಯ್ ಮಾಡಿ ಯಾವ್ಯಾವ ಒಳ್ಳೆಯ ಜನರೇ ಇಲ್ಲ. ನಾನು ಮನೆ ಒಂದು ಚರ್ಚ್ ಅಂದ್ರೆ ನಾನು ಕಲ್ಪ್ ಹೋಗ್ತಾ ಇದ್ದೆ. ಕಲ್ಪ್ ಹೋಗುವಾಗ ನಮ್ಮ ಫ್ರೆಂಡ್ ಎಲ್ಲ ನಿಂತಿದ್ರು. ಅಟ್ಲೀಸ್ಟ್ ಬಿದರ್ ಬಲ್ಲಿ 2 ಕಿಲೋಮೀಟರ್ ಮೇನ್ ರೋಡಿಗೆ ಹೋಗುವಾಗ ಕೆಲವು ಪರಿಚಯ ದೊಡ್ಡ ಪ್ರೈಸ್ ಲೀಡರ್ಗಳು ಸರ್ ಬನ್ನಿ ಗಾಡಿ ನಿಲ್ಲಿಸ್ಬಿಟ್ಟ. ಸರ್ ಬಿಷಪ್ ಬರ್ತಾ ಇದಾರ, ದಯವಿಟ್ಟು ತಾವು ಭಾಗಿಯಾಗಿ ಬರ್ತಾ ಇದಾರ. ಸಂಬಳಿ ಮೇಕಿಂಗ್ ಅನೌನ್ಸ್ಮೆಂಟ್ ಆಯ್ತಾರೆ. ಅಕ್ಕದವರೇ ಅದು ಗಂಗಾಳ ತಮ್ಮಿಗೆ ಆಮೇಲೆ ದಯವಿಟ್ಟು ಬರ್ರಿ, ಬಿಷಪ್ ಬರ್ತಾ ಇದ್ದಾರ, ಈಗ ಅದು ಹರಿ ಇಳಿತಾ ಇದ್ದಾರ, ಅದು ಇಳಿತಾ ಇದ್ದಾರ, ದಯವಿಟ್ಟು ಬರ್ರಿ. ಯಾರು ಬರ್ತಾ ಇರಲಿಲ್ಲ, ಚರ್ಚಲ್ಲಿ ಯಾರು ಇರಲಿಲ್ಲ. ಉದ್ಘಾಟನೆ ನ್ಯೂ ಬಿಲ್ಡಿಂಗ್, ಬ್ಯೂಟಿಫುಲ್ ಬಿಲ್ಡಿಂಗ್, ಉದ್ಘಾಟನೆ ಬ್ಯೂಟಿಫುಲ್, ಆಲ್ POP ಎಲ್ಲ ಮಾಡಿದಲ್ಲ, ಪ್ಲಾಸ್ಟರ್ ಮಾಡಿದಲ್ಲ. But there was none. So ಬಂದರು, ಬಿಷಪ್ ಬಂದರು, ಬರ್ರಿ. ಅವಾಗ ಬಿಷಪ್ ಬಂದರು, ನಾವು ಅಲ್ಲೇ ಇದ್ದ. ಬಿಷಪ್ ಜೊತೆ ಸುಮಾರು 50 ಜನರು ಇದ್ರು. RDS, ADS, ಆ ಪಾಸ್ಟರ್, ಆ ಪ್ರಿನ್ಸಿಪಲ್ ಎಲ್ಲ ಸುಮಾರು 50 ಜನರು ಸೇರಿದ್ರು. ಬಿಷಪ್ ಭಾಷಣ ಶುರು ಮಾಡುವಾಗ ಅವಾಗ ಹೆಣ್ಮಕ್ಳು ಸ್ನಾನ ಮಾಡಿ ಬೈಬಲ್ ಬರ್ತಾರೆ. ದಿಸ್ ಇಸ್ ದ ಫೇಟ್ ಆಫ್ ದ ಚರ್ಚಸ್. ಹೊಸ ಬಿಲ್ಡಿಂಗ್ಗಳು ಆಗಿದಾವ. There is none to worship the Lord with contrite heart. ಮನಸ್ಸಿನಿಂದ ಆತ್ಮೀಯತೆಯಿಂದ ಆರಾಧನೆ ಮಾಡೋರು ಬಹಳ ಕಡಿಮೆ. ಇವನು ಬಾಬು ವರ್ಗೀಸ್. ಸೊ ಮುಂಬೈಲಿ ನಾನು 9 ವರ್ಷ ಇದ್ದ. ಆಗ ನನ್ನ ಫ್ರೆಂಡ್ ಆಗಿದ್ರು. ಈಗ ಅವ್ರ ಪುಸ್ತಕ ಬರ್ದಾರ, ಲೆಟ್ ದೇರ್ ಬಿ ಇಂಡಿಯಾ ಅಂತ ಹೇಳಿ. ಸೊ ಈ ಪ್ರಿಂಟ್ ಮೀಡಿಯಾ ಭಾರತ ದೇಶದಲ್ಲಿ ಹೇಗೆ ಬಂತು ಅದರ ಬಗ್ಗೆ ಅವ್ರು PhD ಮಾಡಿದ್ದಾರೆ. ಸೊ ಸುಮಾರು 40 ದೇಶಕ್ಕೆ ಪ್ರಯಾಣ ಮಾಡಿ ಇದು ಇದರ ಏನು ರೆಕಾರ್ಡ್ ಇದೆ ಆ ಲೈಬ್ರರಿ ಹೋಗಿ ಇದು ಪುಸ್ತಕಗಳು, ಇದು ಲಿಖಿತ ಅಕ್ಷರಗಳು ಹೇಗೆ ಬಂದು. ಸೊ ನಮ್ಮ ದೇಶದ 1552 ಭಾಷೆಗಳು ಡೆವಲಪ್ ಮಾಡಿದ ಯಾರು? ಮಿಷನರೀಸ್. ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಫಾದರ್ ಕಿಟ್ಟಲಲ್ಲಿ ಇರುವಾಗ ಅವ್ರು ಬಜಾರ್ ಹೋಗ್ಬೇಕು. ಬಜಾರ್ ಹೋಗಿ ಎಲ್ಲ ತರಕಾರಿ ಹೆಸರುಗಳು, ಅದು ದಿಸ್ ಇಸ್ ಬ್ರಿಂಜಾಲ್, ದಿಸ್ ಇಸ್ ಲೇಡೀಸ್ ಫಿಂಗರ್, ಅವ್ರು ನೋಡಿ ಅವ್ರು ಕರೆಯುವಾಗ ನೋಡಿ ಅದು ಎಲ್ಲ ಶಬ್ದಗಳು ಗ್ರಹಣೆ ಮಾಡಿ ದೇ ಡೆವಲಪ್ಡ್ ಆಲ್ಫಾಬೆಟ್. ನಮ್ಮ ಎಲ್ಲ ಮೊದಲ ಕಾಲದಲ್ಲಿ ಎಲ್ಲ ನಾವು ನೋಡಿದ್ದೇವೆ. ನಮ್ಮ ಊರಲ್ಲಿ ನಾವು ಪುಸ್ತಕಗಳು ಚಿಕ್ಕದಾಗ ವೆರಿ ರೇರ್, ನಮ್ಮ ನೋಟ್ಬುಕ್ ಸಿಗ್ತಿಲ್ಲ ಓದುವಾಗ. ಸೊ ಅವಾಗ ಎಲ್ಲ ತಾಯಿ ಅಜ್ಜಿ ಹೇಳಿದ ಕಥೆಗಳು ನಮ್ಗೆ ಗೊತ್ತಿತ್ತು ಅಷ್ಟೇ. ನಿದ್ರೆ ಮಾಡುವಾಗ ಅಜ್ಜಿ ಕತೆ ಹೇಳಬೇಕು. ದಟ್ ವಾಸ್ ದಿ ನಮ್ಮ ಮರಾಠಿ ಭಾಷೆಯಲ್ಲಿ ಮಾಯಿ ಬೋಲಿ ಅಂತೇಳಿ ತಾಯಿ ಭಾಷೆ. ಇಟ್ ವಾಸ್ ಇನ್ ಪ್ರೊಸೆಸ್. ಅಲ್ಲಿ ಪುಸ್ತಕಗಳಲ್ಲಿ ಏನಿರಲಿಲ್ಲ. ಸೊ ದೀಸ್ ಮಿಷನರೀಸ್ 200 ವರ್ಷದ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಯಾವ ಲಿಖಿತ ರೂಪದಲ್ಲಿ ಯಾವ ಭಾಷೆ ಇರಲಿಲ್ಲ. ಓನ್ಲಿ 200 years ಬ್ಯಾಕ್.
ಎಷ್ಟು ಸ್ಟ್ರಗಲ್ ಮಾಡಿ ಅವರೆಲ್ಲ ಸಂಗ್ರಹಣೆ ಮಾಡಿ ಮಾತುಗಳು ಕಲಿತು ದೇ ವೆಂಟ್ ಟು ಬ್ಲ್ಯಾಕ್ ಸ್ಮಿತ್. ಅಲ್ಲಿ ಹೋಗಿ ಅಪ್ಪ ಹೀಗೆ ಮಾಡು, ಬ ಹೀಗೆ ಮಾಡು, ಕ ಹೀಗೆ ಮಾಡು, ಕಮ್ಮರ ಹತ್ರ ಹೋಗಿ ಎಲ್ಲ ಫಾಂಟ್ಸ್ ತಯಾರು ಮಾಡಿ 1552 ಲ್ಯಾಂಗ್ವೇಜಸ್ ಡೆವಲಪ್ಡ್ ಬೈ ದೋಸ್ ಫಾರಿನ್ ಪೀಪಲ್. ಅವ್ರಿಗೆ ಅನ್ಯ ಜನರು, ಅವ್ರಿಗೆ ಭಾಷೆ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ನಮ್ಮ ಮಧ್ಯದಲ್ಲಿ ಉಳಿದು. ಅವಾಗ ರೋಡ್ ಇರಲಿಲ್ಲ, ಬಸ್ಗಳು ಇರಲಿಲ್ಲ, ಟಾಂಗಗಳು ಇರಲಿಲ್ಲ. ಕೆಸರಿನಲ್ಲಿ ಬಡಗಿದಿಂದ ಒಂದು ಲಾಲ್ಟೆಲ್ ಕಂದಿಲ್ಲಲ್ಲ, ಅದು ಹಿಡಿದು ಹಳ್ಳಿ ಹಳ್ಳಿ ಹೋಗಿ ವಾಕ್ಯ ಸಾರ ಬರ್ತಿದ್ರು. ಈಗ ನಾವು ಭಾಳ ಆರಾಮಾಗಿದ್ದೀವಿ, ನಮಗೆ ಏನು ತೊಂದರೆ ಇಲ್ಲ. ವಿ ಹ್ಯಾವ್ ಬಿನ್ ವೆರಿ ಮಚ್ ಸೆಕ್ಯೂರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತ ದೇಶ ನಮ್ಮ ಸಂರಕ್ಷಣೆ ಕೊಡ್ತದ, ನಮ್ಮ ಸಮಾಜನ ಸಂರಕ್ಷಣೆ ಕೊಡ್ತದ. ಚೆನ್ನಾಗಿ ಚರ್ಚ್ಗಳು ಇದ್ದಾವ, ಅದರಲ್ಲಿ ಬ್ಯೂಟಿಫುಲ್ ಥಿಂಗ್ಸ್ ಆರ್ ಅರೇಂಜ್ ವಿತ್ ಫ್ಯಾನ್ ಆ್ಯಂಡ್ ವಾಟ್ ನಾಟ್. ನಾವು ದೇವರಿಗೆ ಏನು ಮಾಡ್ತಾ ಇದ್ದೇವೆ ಹೇಳಿ? ಟುಡೇ ಆಲ್ ಓವರ್ ದ ವರ್ಲ್ಡ್ ದ ಪಾಮ್ ಸಂಡೇ ಇಸ್ ಬಿಂಗ್ ಸೆಲೆಬ್ರೇಟೆಡ್ ಆ್ಯಂಡ್ everywhere has slogans. What sort of slogans for the Lord? Glory to God, Hosanna, who is coming in the name of the Lord. ಎಲ್ಲ ಜೋರಾಗಿ ಕೂಗ್ತಾರೆ ಇವತ್ತು. But in one thing people have forgotten, ಭಾಳ ಇಂಪಾರ್ಟೆಂಟ್ ಥಿಂಗ್. ಔಟ್ಸೈಡ್ ದ ಚರ್ಚ್ ಪೀಪಲ್ ವೇರ್ ಶೌಟಿಂಗ್ ಹೊಸನ್ನ ಹೊಸನ್ನ. ದೇವರ ಹೆಸರಿನಲ್ಲಿ ಬರೋರಿಗೆ ಏನು ಮಹಿಮೆ ಆಗಲಿ, ಏನೋ ಸಮಥಿಂಗ್. They are shouting loudly. On the path, when Jesus entered in the church, what was the fate of the church? ಚರ್ಚ್ ಸ್ಥಿತಿ ಹೇಗಿತ್ತು ಹೇಳಿ? ಆ ಜನರು ಯಾರು ರಕ್ಷಣೆ ಆಗಲಿಲ್ಲ. ಜೋರಾಗಿ ಕೂಗಿದ್ರು, ನಮ್ಮ ರಾಜ, ನಮ್ಮ ಅರಸನು, ನ್ಯೂ ಕಿಂಗ್, ಎವ್ರಿಥಿಂಗ್. ದೇವರ್ ಶೌಟಿಂಗ್. ದೇವರು ಆ ಆಲಯದಲ್ಲಿ ಬಂದಾಗ ಮಾತ್ರ ಅಲ್ಲಿ ವ್ಯವಸ್ಥೆ ಸೊ ನಮ್ದು ಸ್ಥಿತಿ ಹಾಗೆ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ ಈಗ. What is our fate? Are we really eligible to enter into the kingdom of God? No, we are very much after the effects of the kingdom of God. ದೇವರ ರಾಜ್ಯದಲ್ಲಿ ಏನೇನು ಏರ್ಪಾಡು ಮಾಡಲಾಗಿದೆ ಅದಕ್ಕಾಗಿ ನಾವು ಕಷ್ಟಪಡ್ತಾ ಇದ್ದೀವಿ, ತವಕ ಪಡ್ತಾ ಇದ್ದೀವಿ. ಬಟ್ ದ ವರ್ಡ್ ಆಫ್ ಗಾಡ್ ಸೇಸ್ ವೆರಿ ಕ್ಲಿಯರ್ಲಿ, ಏನು? ಫಸ್ಟ್ ಯು ಸೀಕ್ ಹಿಸ್ ಕಿಂಗ್ಡಮ್. ಮೊದಲನೇಗಾಗಿ ಅವ್ರ ರಾಜ್ಯಕ್ಕಾಗಿ ತವಕ ಪಡ್ರಿ, ಕಷ್ಟಪಡ್ರಿ, ಶ್ರಮ ಪಡ್ರಿ. ಆ ರಾಜ್ಯದಲ್ಲಿ ಹೋದಾಗ ನಿಮ್ಗೆ ಎಲ್ಲವೂ ಸಿಗುತ್ತದೆ. ಅಲ್ಲಿ ಎಲ್ಲ ಆಲ್ ವ್ಯವಸ್ಥೆ ಇಸ್ ದೇರ್. ಒಂದು ಪ್ಯಾಲೇಸ್ನಲ್ಲಿ ನಾವು ಎಂಟರ್ ಆದಾಗ ಅಲ್ಲಿ ಏನರ ಕೊರತೆ ಇರುತ್ತೆ? ಯಾವುದೇ ಕೊರತೆ ಇರೋದಿಲ್ಲ. ಎವ್ರಿಥಿಂಗ್ ಇಸ್ ದೇರ್. ಬಟ್ ಇನ್ಸ್ಟೆಡ್ ಆಫ್ ಎಂಟ್ರಿಂಗ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್, ವಿ ಆರ್ ಆಫ್ಟರ್ ದಿ ಅಫೆಕ್ಟ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಅಲ್ಲಿ ರಾಜ್ಯದಲ್ಲಿ ಏನೇನು ನಮ್ಗೆ ಏರ್ಪಾಡು ಮಾಡಲಾಗಿದೆ ಅದು ದೇವರು ನಮಗೆ ಇಲ್ಲೇ ಹೊರಗಡೆ ಕೊಡುವಂತ ನಾವು ದೇವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಜ್ವರ ಬಂತು, ಪ್ರಾರ್ಥನೆ ಮಾಡ್ರಿ. ಯಾವುದೋ ರೋಗ ಬಂತು, ಪ್ರಾರ್ಥನೆ ಮಾಡ್ರಿ. ಆ್ಯಡಿಂಗ್ ಅವರ್ ಲೈಫ್ ಇನ್ ಅವರ್ ಲೈಫ್ ವಿ ಆರ್ ಆ್ಯಡಿಂಗ್ ದ ಇಯರ್ಸ್ ಔಟ್ಸೈಡ್ ದ ಕಿಂಗ್ಡಮ್ ಆಫ್ ಗಾಡ್. ಬಟ್ ಇಲ್ಲಿ ಬಂದಾಗ ಎಲ್ಲ ಸಿಗುತ್ತೆ. ಅಲ್ಲಿ ಬಿಹೇವಿಯರ್ ಇಸ್ ಡಿಫ್ರೆಂಟ್, ಡ್ರೆಸ್ಸಿಂಗ್ ಇಸ್ ಡಿಫ್ರೆಂಟ್. ಅಲ್ಲಿ ಯಾವುದೋ ಕೊರತೆ ಭಿಕ್ಷುಕರಲ್ಲಿ ಇರೋದಿಲ್ಲ. Nobody. I was reading a novel called ಲೇಡಿ ಆಫ್ ದ ಲೇಕ್. ಭಾಳ ಚೆನ್ನಾಗಿ ಹುಡುಗಿ ಇರ್ತಾಳ. ಮತ್ತು ಸಂಪರ್ಕ ಒಬ್ಬ ಒಳ್ಳೆ ಹುಡುಗನ ಜೊತೆ ಬರ್ತದ. ಇಬ್ಬರು ಭಾಳ ಒಳ್ಳೆ ಮನಸ್ಸಿನಿಂದ ಪ್ರೀತಿ ಮಾಡ್ತಾರ. ಮಾತಿನಲ್ಲಿ ಒಂದು ಆ ಹುಡುಗಿ ನಮ್ಮ ಹುಡುಗಿಗೆ ಹೇಳ್ತಾನ, ಪ್ರಿಯಕರಿಗೆ ಹೇಳ್ತಾರ, ಟುಮಾರೋ ಮೈ ಫಾದರ್ ಇಸ್ ಗೋಯಿಂಗ್ ಟು ಬಿ ಹ್ಯಾಂಗ್ಡ್ ಬೈ ಎ ಕಿಂಗ್. ಅದಕ್ಕೆ she might be very much upset. He saw her face. ಮುಖದಲ್ಲಿ ಅಷ್ಟು ಶೈನಿಂಗ್ ವಾಸ್ ನಾಟ್ ದೇರ್. ಮುಖ ಚೆನ್ನಾಗಿರಲಿಲ್ಲ. ಏನಾಗಿದೆ ಅಮ್ಮ ಅಂದರೆ, ಇಲ್ಲ, ಟುಮಾರೋ ಕಿಂಗ್ ಇಸ್ ಗೋಯಿಂಗ್ ಟು ಹ್ಯಾಂಗ್ ಮೈ ಫಾದರ್. ಅದಕ್ಕೆ ಐ ಆಮ್ ಲಿಟಲ್ ಅಪ್ಸೆಟ್ ಅಂತ ಹೇಳ್ತಾ ಇದ್ರು ಅಮ್ಮ. ಓಕೆ, ಟುಮಾರೋ ನೀನು ಬನ್ನಿ, ನೋಡೋಣ ಏನಾಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ಪ್ಯಾಲೇಸ್ನಲ್ಲಿ ಎಲ್ಲ ಜನರು ಕೂತಿರ್ತಾರ. ದಟ್ ಬಾಯ್ ಆ್ಯಂಡ್ ದಟ್ ಗರ್ಲ್ಸ್ ಒಳಗಡೆ ಬರುವಾಗ ಅಮ್ಮ ಏನು ನೋಡಲಿಲ್ಲ. ಈಗ ನಂಗೆ ಗೊತ್ತು ನನ್ನ ತಂದೆಗೆ ಇವತ್ತು ಹ್ಯಾಂಗೆ ಮಾಡ್ತಾರ. ಅದಕ್ಕೆ ಸಿ ಜಸ್ಟ್ ಕ್ಲೋಸ್ ಡೌನ್ ಹರ್ ಐಸ್ ಆ್ಯಂಡ್ ಪೀಪಲ್ ದೇ ಸ್ಟೂಡ್ ಆ್ಯಂಡ್ ದೇ ಸ್ಟಾರ್ಟೆಡ್ ಗಿವಿಂಗ್ ಸ್ಲೋಗನ್ಸ್. ರಾಜನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ರು. ಸೊ ದಟ್ ಗರ್ಲ್ ವಾಸ್ ಅಲೌಡ್ ಟು ಸಿಟ್ ಸಮ್ವೇರ್ ಆ್ಯಂಡ್ ದಟ್ ಬಾಯ್ sat on the throne, and that day he was the king. He was not an ordinary person.
So, and all the public stood when the king entered in the kingdom palace. ಆ ಹುಡುಗಿಗೆ ಜಜ್ಮೆಂಟ್ ಕೊಡಬೇಕಾಗಿ ತಂದೆಗೆ ಕ್ಷಮಾಪಣೆ ಮಾಡಿಬಿಟ್ಟ. ಸೊ ದ ಕಿಂಗ್ಡಮ್ ಆಫ್ ಗಾಡ್ ಎವ್ರಿಥಿಂಗ್ ಇಸ್ ದೇರ್. ಯುವರ್ ಸಿನ್ಸ್ ಆರ್ ಬೀಂಗ್ ಫರ್ಗಿವನ್, ಯು ಆರ್ ಪಾಸ್ಟ್ ಫ್ರಮ್ ದ ಜಜ್ಮೆಂಟ್. ಬಟ್ ದಿ ಕಂಡೀಷನ್ ಫಾರ್ ದ ಎಂಟ್ರಿಂಗ್ ಕಿಂಗ್ಡಮ್ ಆಫ್ ಗಾಡ್, ತಾವು ಮೊದಲು ಆ ದೇವರ ರಾಜ್ಯಕ್ಕೆ ಸೇರಬೇಕು. ದೇವರ ರಾಜ್ಯಕ್ಕೆ ಸೇರದೆ ನಮ್ಗೆ ಏನು ಮಾಡ್ಲಿಕ್ಕಾಗಲ್ಲ. ನಾನು ಈಗ ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಸುಮಾರು 1 ಕೋಟಿ ಜನರು ಅಂಗವಿಕಲರಿದ್ದಾರೆ. ಎಷ್ಟು ಜನರು ನಮ್ಮ ಮುಂದೆ ಬರ್ತಿರ್ಬೋದು, ಎಷ್ಟು ಜನರು ಸೇವೆಗಾಗಿ ಬರ್ತಿರ್ಬೋದು, ನಾವು ಅಕ್ಕಪಕ್ಕದಲ್ಲಿ ಇರ್ಬೋದು, ಆಸ್ಪತ್ರೆಯಲ್ಲಿ ಸಿಗ್ತಿರ್ಬೋದು, ಯಾವುದೇ ಕೆಲಸ ಸಿಗ್ತಿರ್ಬೋದು. ಅವ್ರಿಗೆ ನಾವು ಎಷ್ಟು ಜನರಿಗೆ ಸಹಾಯ ಮಾಡಿದ್ದೇವೆ ಅಥವಾ ಅವ್ರಿಗೆ ಪ್ರಾರ್ಥನೆ ಮಾಡಿದ್ದೀವಿ? ಹೌಸ್ ಅವರ್ ಲೈಫ್? ಸಕ್ಸಸ್ಫುಲ್ ಲೈಫ್ ಇಸ್ ನಾಟ್ ಓನ್ಲಿ ಕಮಿಂಗ್ ಟು ದ ಚರ್ಚ್, ರೀಡಿಂಗ್ ದ ಸ್ಮಾಲ್ ಪೋರ್ಷನ್ ಆಫ್ ಬೈಬಲ್ ಆ್ಯಂಡ್ ಕೆಲಸಕ್ಕಿಲ್ಲ. Both we have to pray also. At least you will not be doing anything for the people poor. You can pray for them by name. ಈಗ ನನ್ನ ಊರು ಸುಮಾರು 3,500 ಜನರು ಜನಸಂಖ್ಯೆ ಇರ್ಬೋದು. ಎವ್ರಿ ಹೌಸ್ ಐ ರಿಮೆಂಬರ್ ಬೈ ಹಾರ್ಟ್. ನಾನು ಮಾರ್ನಿಂಗ್ 4:15 ಗಂಟೆಗೆ ಎದ್ದ ತಕ್ಷಣ ಐ ಪ್ರೇ ಎವ್ರಿ ಹೋಮ್. ಆ ಊರು ಜನರಿಗೆ ಆ ಮನೆಗಳು ಗೊತ್ತಿರ್ಲಾಕಿಲ್ಲ. ನಾನು ಮೊನ್ನೆ ಊರಿಗೆ ಹೋದಾಗ ಕೆಲವು ಹುಡುಗರು ಹೆಂಗಸರು ಎಲ್ಲ ಜಮಾ ಆದರು ನನಗೆ. ನಮಸ್ಕಾರ ಸರ್, ನಮಸ್ಕಾರ ಸರ್, ನಮಸ್ಕಾರ. ಎವ್ರಿಬಡಿ ನೋಸ್ ಮೀ, ಬಟ್ ಐ ಡೋಂಟ್ ನೋ ದೆಮ್ ಬಿಕಾಸ್ ದೇ ಆರ್ ಆಲ್ ಯಂಗ್ ಬಾಯ್ಸ್. ನಮ್ಗೆ ಯಾರು ಪರಿಚಯ ಇಲ್ಲ. ನಾನು ಕೇಳ್ತಾ, ನೀವು ಯಾರ ಮಗಪ್ಪ? ಸರ್ ನಾನು ಶಿವ. ನೀ ಯಾರ ಮಗಪ್ಪ? ನಾನು ಮಹೇಂದ್ರ ಮಗ. ಎಲ್ಲ ಹೆಸರು ಹೇಳ್ತಿದ್ರು. ಸಾರಿ, ನೀವು ನಂಗೇನು ಪರಿಚಯ ಇಲ್ಲ, ಬಟ್ ನಿಮ್ಮ ತಂದೆಗಾಗಿ ನಾನು ಬೈ ನೇಮ್ ಎವ್ರಿ ಡೇ ಪ್ರಾರ್ಥನೆ ಮಾಡ್ತೀನಿ. ಅವ್ರ ಜಗತ್ತಲ್ಲಿ ಇದ್ದಾರ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಎವ್ರಿ ಹೌಸ್ ಐ ಪ್ರೇ. ನಾನು ಅಲ್ಲೇ ಇದ್ದಾಗ ಒಂದು 5 ನಿಮಿಷದಲ್ಲಿ ಎಲ್ಲ ಮನೆಗಳಿಗೆ ಪಟ್ಟಿ ಹೇಳ್ದ. ಅವರೆಲ್ಲ ಚಪ್ಪಳ ಶುರು ಮಾಡಿದ್ರು. ಸರ್ ಪರವಾಗಿಲ್ಲ, ನೀವು ನಮಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕಿಲ್ಲ, ನಾವೆಲ್ಲ ಬ್ರಾಂಚಸ್, ನೀವು ಬುಡಾಗಿ ಹಿಡಿದು ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ನಾವು ಸೇಫ್ ಇರುತ್ತೆ ಅಂತ ಹೇಳಿದ್ರು. ಸೊ ಹೌ ಮಚ್ ಟೈಮ್ ಇಸ್ ಸ್ಪೆಂಡ್ ಇನ್ ಪ್ರೇಯರ್? How much time is spent in reading the word of God? I think very rare, very little we do it. Very little things we do for the Lord. Very little prayer we do, because prayer and reading the word of God like 2 wings. You can't fly without these 2 wings. One wing is prayer, one wing is word of God. And this both the things has to be carried by us. Then only we can become a successful life, and we can fly into this world, and we can lead a successful life. Devar vakke. I was reading a story about a blind person. He was a normal man. A ಒಳ್ಳೆ ಯೋಗ್ಯ ವ್ಯಕ್ತಿ ಆಗಿದ್ದ. ಫೈರ್ ಆಕ್ಸಿಡೆಂಟ್ನಲ್ಲಿ ಅವನ ಬಾಡಿ ಎಲ್ಲ ಸುಟ್ಬಿಡ್ತು, ಕಣ್ಣು ಸುಟ್ಟೋದು. ಹಿ ವಾಸ್ ಅ ಬೈಬಲ್ ಫಾಲೋವರ್. ಸೊ ಎಷ್ಟೋ ಟ್ರೀಟ್ಮೆಂಟ್ ಆದ್ಮೇಲೆ ಅವ ಚೆನ್ನಾಗಾದ. ಮತ್ತು ಫ್ಯಾಮಿಲಿ ಮೆಂಬರಿಗೆ ಹೇಳ್ಬಿಟ್ಟ, ಮಕ್ಕಳ್ರೆ ನನಗೆ ಬೈಬಲ್ ಓದಬೇಕಾಗಿದೆ. ಅದಕ್ಕೆ ಅವ್ರು ಹೇಳಿದ್ರಿ, ಪಾಪ ನಿಮ್ಮ ಕಣ್ಣೆಲ್ಲ ಹೋಗಿದೆ, ನೀವು ಹೇಗೆ ಬೈಬಲ್ ಓದ್ಬೋದು, ಕಣ್ಣಿಲ್ಲ ನಿಮಗೆ. ಅದಕ್ಕೆ ದೇ ಅರೇಂಜ್ಡ್ ಆಡಿಯೋ ಕ್ಯಾಸೆಟ್ ಏನೋ ವ್ಯವಸ್ಥೆ ಮಾಡಿದ್ರು. ಇಲ್ಲ, ಅದು ನನಗೆ ಇಷ್ಟ ಇಲ್ಲ. ನಾನು ಐ ಹ್ಯಾವ್ ಟು ರೀಡ್ ದ ವರ್ಡ್ ಆಫ್ ಗಾಡ್ ಮೈ ಓನ್ ಮೈಂಡ್, ಮೈ ಓನ್ ಹಾರ್ಟ್. ಅದಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಸಿಗಲಿಲ್ಲ. ಆಮೇಲೆ ಡಾಕ್ಟರ್ ದೇ ಕೇಮ್ ಟು ನೋ ದೇರ್ ಇಸ್ ಒನ್ ಸ್ಕ್ರಿಪ್ಟ್ ಕಾಲ್ಡ್ ಬ್ರೇಲ್. ಬ್ರೈಂಡ್ ಜನರಿಗೆ ಒಂದು ಬ್ರೇಲ್ ಇರುತ್ತೆ, ಈ ಸ್ಪರ್ಶ ಜ್ಞಾನದಿಂದ ಓದ್ತಾರ ಅಂತ ಗೊತ್ತಾಯಿತು. ಸೊ ದೇ ಕೇಮ್ ಟು ಫಾದರ್ ಬಾಬಾ, ದೇರ್ ಇಸ್ ಒನ್ ಸ್ಕ್ರಿಪ್ಟ್ ಕಾಲ್ಡ್ ಬ್ರೇಲ್. ಆ ಬ್ರೇಲ್ ತಾವು ಸಿಸ್ಟಮ್ ಕಲ್ತ್ಬಿಟ್ಟರೆ ನೀವು ಬೈಬಲ್ ಓದ್ಬೋದು. ಬ್ರೇಲಲ್ಲಿ ಬೈಬಲ್ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಸೊ ಹಿ ಲರ್ನ್ ದ ಸಿಸ್ಟಮ್. There is a system, 6 dots. Every dot has a number, and dot number 1 is A, dot number 1, 2 is B, dot number 1 C. Only 6 dot, within 6 dot up to Z, within 6 dot up to Gne. If you learn Indian Devanagari script system, EE, you can read any language of India, whether it is Tamil, Malayalam, Telugu, whatnot. There is only one Devanagari system for the blind. So this Chinese man learned the Braille system by hearted. And he asked the family member, please bring me a Bible. They brought a Bible to him. And he wanted to start reading, but that Bible has to be read by the fingertips. There should be a sense in the tips. So he started reading. Because of the fire accident, there was no sense in his finger. Again, the skin specialists were called. They came, they checked out his entire body. Because of the fire accident, there was no sense in his body. But finally they found it. There is a little sense left out in his lip. It was not burnt. So he rubbed his lips to Bible. Braille Bible, I don't know how many of you have seen the Braille Bible. ಯಾರು ನೋಡಿದಿರಾ Bible? 1996 ನಲ್ಲಿ entire Braille Bible made available in Karnataka by me. 1996. It consisted of 46 volumes. ಇಷ್ಟು ದೊಡ್ಡ ಬೈಬಲ್ ಆಗುತ್ತೆ.
ಒಂದು ಗಾಸ್ಪಲ್ ಬಿಗರ್ ದ್ಯಾನ್ ದಿಸ್. ಸೊ ಹ್ಯೂಸ್ ಬುಕ್ಸ್ ಆಗುತ್ತೆ, ಬಿಕಾಸ್ ದಟ್ ಡಾಟ್ ಸಿಸ್ಟಮ್ ಇರುತ್ತಲ್ಲ, ಆ ಚುಕ್ಕಿ ಇರ್ತದ, ಆ ಚುಕ್ಕಿಗೆ ಸ್ವಲ್ಪ ಥಿಕ್ ಪೇಪರ್ ಬೇಕು. ಅದು ಚುಕ್ಕಿ ಹೀಗೆ ಪಿನ್ ಆಗಿದ್ರೆ ಆ ಕಡೆ ಡಾಟ್ಸ್ ಬರುತ್ತೆ. ದಟ್ ಡಾಟ್ ಕನ್ಸಿಸ್ಟ್ ಆಫ್ ಲ್ಯಾಂಗ್ವೇಜ್. ಸೊ ದಿಸ್ ಪರ್ಸನ್ he came to, he has little cells in his lip, and he rubbed his lip and read 45 volumes of books 9 times in his life. 9 time he read the Bible. So he want to feel himself satisfied reading the word of God by his own heart. How many time we are spending to read the word of God? How grateful we are to God. God has given us the most powerful camera called eyes. We can enjoy all the beauty of this world. There are people who have been barred from this. ಅವರಿಗಿಂತ ಸೌಲಭ್ಯಗಳು ಇಲ್ಲ. ಅದಕ್ಕೆ ನಾವು ಎಷ್ಟು ದೇವರಿಗೆ ಕೃತಜ್ಞರಾಗಿ ಕಾಲು ಹೋದ್ರಿ ನೋಡಿ. ಇಫ್ ಯು ಸಿ ದಿಸ್ ಡಿಸೀಸಸ್, ನೋ ಡಿಸಬಿಲಿಟಿ ಡಿಸೀಸಸ್, ದೇ ಆರ್ ಪ್ಯಾಥೆಟಿಕ್. ನಾನು ಮೊನ್ನೆ ಒಂದು ಹುಡುಗಿ ಭೇಟಿಯಾಗಿದ್ದೀನಿ. ವೆನ್ ಐ ವಾಸ್ ಹ್ಯಾವಿಂಗ್ ದ ಪ್ರೋಗ್ರಾಮ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್. ಅಲ್ಲಿ ಒಬ್ಬ ಹುಡುಗಿ, ಆ ಕಾರ್ಯಕ್ರಮ ಅವರೇ ಏರ್ಪಾಡು ಮಾಡಿದರು, MSS ಅಂತೇಳಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಸೊಸೈಟಿ ಆಫ್ ಇಂಡಿಯಾ. ಅವರ ಡೇ ಮಾಡ್ತಾ ಇದ್ರು. ನಾನು ಅಲ್ಲಿ ಹೋಗಿದೆ. ಸುಮಾರು 100 ಜನರು ಇದ್ರು ಒಟ್ಟಾಗಿ. ಆಕ್ಟರ್, ಫಿಲ್ಮ್ ಆಕ್ಟರ್ನೂ ಇದ್ದಾರೆ ಅದರಲ್ಲಿ. ಆ ರೋಗ ಏನು ಬಂದಿದೆಯಲ್ಲ, ಆ ರೋಗಕ್ಕೆ ಯಾವುದೂ ಉಪಚಾರ ಇಲ್ಲ. ಈ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಏನು ಡಿಸೀಸ್ ಇದೆ, ದೇರ್ ಇಸ್ ನೋ ಮೆಡಿಸಿನ್, ದೇರ್ ಇಸ್ ನೋ ರೆಮಿಡಿ, ದೇರ್ ಇಸ್ ನೋ ರಿಕವರಿ ಟಿಲ್ ದ ಡೆತ್. ಬಟ್ ಟು ರೆಸಿಸ್ಟ್ ದ ಡಿಸೀಸ್ ನಾವು ಮೆಡಿಸಿನ್ ತಗೊಳ್ಬೇಕು. ಅದು ಎಷ್ಟು ಮೆಡಿಸಿನ್? ಒಂದು ತಿಂಗಳಿಗೆ 60,000ದಿಂದ 1,50,000 ಮಂತ್ಲಿ ಮೆಡಿಸಿನ್ ಕಾಸ್ಟ್. ಅದಕ್ಕೆ ಅಪ್ ಟು PG ವರೆಗೆ ಮೆಡಿಸಿನ್ನಲ್ಲಿ ಈ ಡಿಸೀಸ್ ಬಗ್ಗೆ ಯಾವುದೂ ಔಟ್ಕಮ್ ಬರಲಿಲ್ಲ. ಓನ್ಲಿ 1 ಪೇಜ್ ರಿಟರ್ನ್ ಆಗಿದೆ ಅಷ್ಟೇ. ಈವನ್ ಅಪ್ ಟು PhD ಲೆವೆಲ್, ಇಫ್ ಯು ವಾಂಟ್ ಟು ಡೂ ರಿಸರ್ಚ್ ಆನ್ ದಿಸ್ ಡಿಸೀಸ್, there is only 1 page is written about this disability. ಇದು ರೋಗ ಹೆಚ್ಚಾಗಿ ಡಬಲ್ ಮಹಿಳೆಯರಲ್ಲಿ ಬರುತ್ತೆ. ಈ ರೋಗ ಬರೋದು ಆಫ್ಟರ್ 16 years ಆಫ್ ಏಜ್. ಮತ್ತು ಮೆಡಿಸಿನ್ ತಗೊಳ್ಳೋ ಹೋದರೆ ವಿದಿನ್ 7 years ಆಫ್ ಪೀರಿಯಡ್ ವೀಲ್ ಚೇರ್ ಬೌಂಡ್ ಆಗ್ತಾರೆ ಮಕ್ಕಳು. ದೇ ಬಿಕಮ್ ವೀಲ್ ಚೇರ್ ಬೌಂಡ್, ಆ್ಯಂಡ್ ಆಫ್ಟರ್ 7 years ದೇ ವಿಲ್ ಬಿಕಮ್ ಬೆಡ್ ರಿಡನ್ ಟಿಲ್ ದ ಡೆತ್. ಪ್ಯಾಥೆಟಿಕ್, ವೆರಿ ವೆರಿ ಪ್ಯಾಥೆಟಿಕ್ ಕಂಡೀಷನ್. ಭಾಳ ನೋಕರವಾದಂಥ ಅಂಗವಿಕಲಿದೆ. ಆ ಹುಡುಗಿ, ಶಿ ವಾಸ್ ಆರ್ಗನೈಸ್ ದ ಪ್ರೋಗ್ರಾಮ್. ಹರ್ ನೇಮ್ ಇಸ್ ಜಯಾ ಮ್ಯಾಥ್ಯೂ. ಶಿ ಈಸ್ ಎಂಟೈರ್ ಕರ್ನಾಟಕದಲ್ಲಿ ಇಂಜಿನಿಯರಿಂಗಲ್ಲಿ ಗೋಲ್ಡ್ ಮೆಡಲಿಸ್ಟ್, ಮೋಸ್ಟ್ ಬ್ರಿಲಿಯಂಟ್ ಗರ್ಲ್. 2.5 ವರ್ಷ ಹಿಂದೆ ಈ ಡಿಸಬಿಲಿಟಿ ಆಮಾಗಿ ಬಂದಿದೆ. ಸೊ ಶಿ ಸೇಸ್, ಯಾವಾಗ ಏನಾಗುತ್ತೆ ಸರ್ ನಮ್ಗೇನು ಗೊತ್ತಿಲ್ಲ. ನಾವು ಮರಣ ಸ್ಥಿತಿಲಿ ಇರ್ತೇವೆ. ಎಂಥ ನೋವು ಎಲ್ಲಿ ಬರುತ್ತೆ, ಎಲ್ಲಿ ಆಗುತ್ತೆ, ಏನಾಗುತ್ತೆ ನಮ್ಗೆ ಏನು ಗೊತ್ತಿಲ್ಲ ಸರ್. ಯಾವಾಗ ಜೀವ ಹೋಗುತ್ತೆ ಗೊತ್ತಿಲ್ಲ. ಸೊ ದೇವರು ನಮಗೆ ಅಂತ ಉಂಟು ಮಾಡಿಲ್ಲ. ಅದಕ್ಕೆ ನಾವು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಒಳಗಾಗ್ಬೇಕು ಹೇಳಿ. ಸೊ ನಾನು ಇಂಥ ಅಂಗವಿಕಲ ನೋಡಿದಾಗ ನಾನು ಕಣ್ಣೀರು ಬರ್ತದ. ಸೊ ಐ ಹ್ಯಾವ್ ಚಾಲೆಂಜ್ ದಟ್ ಗರ್ಲ್, ಜಯಾ. God is going to banish your disability, and one day you will stand for the glory of the Lord Jesus Christ. With the purpose, God has given you this disability to you, this disease to you, but definitely He is going to heal. So ಇಂಥ ಬರ್ಡನ್ದಿಂದ ಯಾವ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ದೇವರ ಚಮತ್ಕಾರ ಮಾಡ್ತಾನ. ದೇವರು ದೊಡ್ಡ ಚಮತ್ಕಾರ ಮಾಡ್ತಾನ ನೋಡಿ. ಈಗ ಅಣ್ಣವ್ರು ಹೇಳಿದ್ರು, ನಾನು ಒಬ್ಬ ರೋಡ್ ಪ್ರೀಚರ್, ಸ್ಟ್ರೀಟ್ ಪ್ರೀಚರ್. ನನಗೆ ಇಲ್ಲೇ ಹೇಳಿ ನಾನು ಇಲ್ಲಿ ಪ್ರಸಂಗ ಮಾಡಿ ಅಂದ್ರೆ ಒಂದು ರಾಗ ಹಾಡ್ತೀನಿ, ಒಂದು 4 ಜನರಿಗೆ ಜಮಾ ಮಾಡ್ತೀನಿ, ಸುವಾರ್ತೆ ಹೇಳ್ತೀನಿ. ಅಂಥ ವ್ಯಕ್ತಿ ಎಂಟೈರ್ ಮುಂಬೈ ಸಿಟಿ ನಾನು ಓಪನ್ ಏರ್ ಪ್ರೀಚಿಂಗ್ ಮಾಡೀನಿ. ಎಲ್ಲ ಸ್ಲಮ್ಸ್ನಲ್ಲಿ ಹೋಗಿ, ಝೋಪಡಪಟ್ಟಿಯಲ್ಲಿ ಹೋಗಿ ಸುವಾರ್ತೆ ಹೇಳೀನಿ. ಸಿಟಿ ಬಸ್ನಲ್ಲಿ ಪ್ಯಾಸೆಂಜರ್ ಇದ್ದಾಗ ನನ್ನ ಜೋಳಿಯಲ್ಲಿ ಪುಸ್ತಕಗಳು ಇರ್ತಿದ್ವು. ಆ ಕಂಡಕ್ಟರ್ ಪ್ಯಾಸೆಂಜರ್ಗೆ ದುಡ್ಡು ಟಿಕೆಟ್ ಕೊಡುವಾಗ ನಾನು ಅವ್ರ ಹಿಂದೆ ಈ ಟಿಕೆಟ್ ತಗೊಳ್ಳಿ, ಇದು ನಿಜವುಳ್ಳ ಪರ್ಮನೆಂಟ್ ಟಿಕೆಟ್ ಸ್ವರ್ಗಕ್ಕೆ ಹೋಗೋದಕ್ಕೆ ಅಂತ ಹೇಳ್ತಿದ್ದೆ ನಾನು ಜನರಿಗೆ. ಸೊ ಕಂಡಕ್ಟರ್ ಬಿಕಮ್ ಮೈ ಫ್ರೆಂಡ್ಸ್. ಲೋಕಲ್ ಟ್ರೈನ್ ಇರ್ಬೋದು, ಅಲ್ಲಿ ಸುವಾರ್ತೆ ಕೂಗಿ ಹೇಳ್ತಿದ್ದ. ಹಾಸ್ಪಿಟಲ್ ಹೋಗಿ ಪೇಷಂಟ್ಗೆ ಸುವಾರ್ತೆ ಹೇಳ್ತಿದ್ದ. ರೆಡ್ ಲೈಟ್ ಏರಿಯಲ್ಲಿ ಹೋಗಿ, ಪಬ್ಲಿಕ್ ಗಾರ್ಡನ್ಲಿ ಹೋಗಿ, ವೆರಿವರ್ ಐ ಗಾಟ್ ಚಾನ್ಸ್ ಐ ಯೂಸ್ ಟು ಪ್ರೇಸ್ ದ ವರ್ಡ್ ಆಫ್ ಗಾಡ್. ಸೊ ಇಂಥ ವ್ಯಕ್ತಿ ಸರ್ಕಾರ ಹುದ್ದೆಯಲ್ಲಿ ರಾಜ್ಯದ ಕ್ಯಾಬಿನೆಟ್ ಪೋಸ್ಟ್ ಹೊಂದ್ಬೋದಾ? ಸಾಧ್ಯ ಇದೆ ಏನು ನೋಡಿ. ನೀವು ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕಾದ್ರೆ ಯು ಮಸ್ಟ್ ಬಿ IAS. ಐ ಆಮ್ ಎ ಸ್ಟೇಟ್ ಕಮಿಷನರ್. ಐ ಆಮ್ ಎ ಡ್ರಾಯಿಂಗ್ ಎ ಸ್ಯಾಲರಿ ಆಫ್ ಚೀಫ್ ಸೆಕ್ರೆಟರಿ. ನನಗೆ ಯಾರು ಬಾಸ್ ಇಲ್ಲ, ನಾ ಮುಖ್ಯಮಂತ್ರಿ ಬಾಸ್ ಇಲ್ಲ, ನಾ ಯಾವ ಮಂತ್ರಿ ಬಾಸ್ ಇಲ್ಲ. ನನಗೆ ಐ ಕ್ಯಾನ್ ಗೋ ಎನಿವೇರ್. ನಾ ಎಲ್ಲಿ ಹೋಗ್ಬೋದು, ರಾಜ್ಯದಲ್ಲಿ ಎಲ್ಲಿ ಹೋಗ್ಬೋದು, ನಾ ದೇಶದಲ್ಲಿ ಎಲ್ಲಿ ಹೋಗ್ಬೋದು. ಎಲ್ಲಿ ಹೋದಾಗ ನನಗೆ ಸರ್ಕಾರಲ್ಲಿ ವ್ಯವಸ್ಥೆ ಮಾಡ್ತದ.
VIP ಗೆಸ್ಟ್ ಹೌಸ್ ಕೊಡ್ತದ, ಗೌರ್ಮೆಂಟ್ ವೆಹಿಕಲ್ ಕೊಡ್ತದ. ಡೆಲ್ಲಿಲಿ ಹೋದ ಅಂದ್ರೆ ಅಲ್ಲಿ ನಂಗೆ ವೆಹಿಕಲ್ ಬರ್ತದ ಏರ್ಪೋರ್ಟ್ಗೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ಗಾಡ್ ಮೈಟ್ ಹ್ಯಾವ್ ಫೆಲ್ಟ್ ಇಟ್, ದಿಸ್ ಫೆಲೋ ಇಸ್ ದಿ ಎಲಿಜಿಬಲ್ ಫಾರ್ ಟು ವರ್ಕ್ ಅಮಂಗ್ ದ ಡಿಸಬಿಲಿಟೀಸ್. ನಾನು ಈಗ 6 ತಿಂಗಳ ಚಾರ್ಜ್ ತಗೊಂಡಿನಿ ಕಮಿಷನರ್ ಆಗಿ. ಮೋಸ್ಟ್ಲಿ ಒಂದು 10 ವರ್ಷ ಕೆಲಸ ನಾ ಮಾಡಿಬಿಟ್ಟಿನಿ ಈಗ. ಐ ಗೋ ಟು ದ ಗೌರ್ಮೆಂಟ್, ಐ ಗೋ ಟು ದಿ ಪ್ರೈವೇಟ್ ಪೀಪಲ್, ಐ ಗೋ ಟು ಎನಿವೇರ್, ಐ ಕನ್ವಿನ್ಸ್ ದೇಮ್, ದೇವರು ನಿಮಗೆ ಎಲ್ಲ ಮಾಡಿದಾನಲ್ಲ, ನೀವು ಇದಕ್ಕಾಗಿ ಯಾಕೆ ಮಾಡಬಾರ್ದು. ನಿನ್ನ ಒಂದು ನನ್ನ ಆರ್ಡರ್ಸ್, ನಾನು ಯಾರಿಗೂ ನಂಗೆ ಕೋರ್ಟ್ಲಿ ಕರಿಬೋದು. ನನ್ನ ಆರ್ಡರ್ಸ್ ಆರ್ ಚಾಲೆಂಜ್ ಓನ್ಲಿ ಇನ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಮೊನ್ನೆ ಒಂದು ಲೇಡಿದಾಳ ಪಾಪ, ಅವರು ಯಂಗ್ ಇದ್ದಾಗ ಫೋಟೋ ನೋಡಿದಾನು. ಮೋಸ್ಟ್ಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಎಲ್ಲಕ್ಕಿಂತ ಬ್ಯೂಟಿಫುಲ್ ಲೇಡಿ ಇರ್ಬೋದು, ಕುರ್ಗಿ ಲೇಡಿ, ವೀಣಾ ತಿಮ್ಮಯ್ಯ ಅಂಥೇಳಿ. ಈಗ ನಾವು ಶಿ ಈಸ್ 60 years ಆರ್ ಸಮಥಿಂಗ್. ಸೊ ಶಿ ಸ್ಟಾರ್ಟೆಡ್ ಒನ್ ಫ್ಯಾಕ್ಟರಿ ಹಿಯರ್, ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಶುರು ಮಾಡಿದ್ರು. ಭಾಳ ಬೆಳೆದ್ಬಿಟ್ರು ಅಮ್ಮ, ಭಾಳ ಬೆಳೆದ್ಬಿಟ್ರು. ಆಲ್ ಆಫ್ ಸಡನ್ ಬಿಕಾಸ್ ಆಫ್ ಲಾಟ್ ಆಫ್ ವರ್ಕ್ ಶಿ ಗಾಟ್ ಎ ಸ್ಟ್ರೋಕ್ ಆ್ಯಂಡ್ ನಾವು ಶಿ ಈಸ್ ಬೆಡ್ ರಿಡನ್. ಫ್ಯಾಕ್ಟ್ರಿ ಯಾರೋ ಕಸ್ಕೊಂಡ್ರು. ಈಗ ನಾವು ಸಿ ಸ್ಟೇಯಿಂಗ್ ಇನ್ ಒನ್, ಐ ಥಿಂಕ್ ಡ್ಯುಪ್ಲೆಕ್ಸ್ villa. She married a American person, I think, UK or American, and that person is serving her. Nobody is with her. ಆಕೆ ಜೊತೆಲಿ ಯಾರು ಇಲ್ಲ ಸೇವ್ ಮಾಡೋರಿಗೆ. ಕಂಪ್ನಿದವರು ಹೋಗ್ಬಿಟ್ರು. ಸುಮಾರು ವೆರಿ ಹ್ಯೂಜ್, ಅಬೌಟ್ 500 people ಆರ್ ವರ್ಕಿಂಗ್ ವಿತ್ ದಟ್ ಫರ್ಮ್, ಏನೋ ಕಂಪ್ಯೂಟರ್ ಫರ್ಮ್ ಇದೆ ಅಂತ. ಸೊ ದಿಸ್ ಲೇಡಿ ಹ್ಯಾಸ್ ಬಿಕಮ್ ನೌ ಡೆಸರ್ಟೆಡ್, ಯಾರು ಆಶ್ರಯ ಇಲ್ಲ. ಬಟ್ ದಟ್ ಪರ್ಸನ್ who got married, he is a Christian person, entire life everything he is doing for her. ಸೊ ಇಂಥ ಹೊಸ ನಾವು ಮೊನ್ನೆ ಒಂದು ಸ್ಟೇ ಕೊಟ್ಟು ಅವರಿಗೆ, ಅದು ಒಂದು ಅವ್ರ ಬಿಲ್ಡಿಂಗ್ ಮಾರಬೇಕಾಗಿದೆ. ಅದು ಮಾರಬೇಕಾದ್ರೆ ಟೆಂಪರರಿ ಗಾರ್ಡಿಯನ್ಶಿಪ್ ಹ್ಯಾಸ್ ಟು ಬಿ ಅಪ್ರೂವ್ಡ್. ದೆರ್ ಐ ರೋಟ್ ಲೆಟರ್ ಟು DC, ಪ್ಲೀಸ್ ಗ್ರ್ಯಾಂಟ್ ದೆಮ್ ಎ ಟೆಂಪರರಿ ಗಾರ್ಡಿಯನ್ಶಿಪ್ ಫಾರ್ ದ ಪೀರಿಯಡ್ ಆಫ್ 1 year so they can dispose this building. That is possible. So that guardianship has been granted in the name of her husband because he is a foreigner. So ಇಂಥ ಸಾಕಷ್ಟು ಸ್ಟೇಗಳು ನಾನು ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ಒಂದು ಯಾರು ಅಂಗವಿಕಲರು ಇರ್ತಾರ ಅವ್ರ ಪೋಷಕರಿಗೆ, ತಾಯಂದಿರಿಗೇನು ತಿಂಗಳಿಗೆ ಒಂದಿಷ್ಟು ಸರ್ಕಾರ ಪ್ರೋತ್ಸಾಹ ಧನ ಕೊಡ್ಬೇಕಂತೇಳಿ ನಾನು ಆರ್ಡರ್, ಯಾವ್ಯಾವ ನಂಗೆ ಇಷ್ಟ ಅನ್ಸ್ತದೆ ಇದು ಕೆಲಸ ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ಆಫ್ ಮೈ ಆರ್ಡರ್, ನಾನು ಇದು ನನ್ನ 2ನೇ ಬಾರಿ ಕಮಿಷನರ್ ಆಗಿದ್ದು. ದಿಸ್ ಇಸ್ ಮೈ 2nd term and I am the only person in the country IAS degree illade I have become a commissioner, state commissioner. And but disability nalli na sakashtu degree madidini. I own about 6 post graduations in the field of disability. I might be only person in the country to have so many degrees in the field of disability. You can ask me any questions about the persons with disability, any disease, I can I think relate those things to you. So ದೇವರು ನಮಗೆ ಏನೇನು ಅಧಿಕಾರ ಕೊಟ್ಟನ, ವಾಟ್ ಎವರ್ ಟ್ಯಾಲೆಂಟ್ ಹಿ ಹ್ಯಾಸ್ ಸೆಟ್ ಇನ್ ಅವರ್ ಲೈಫ್ಸ್, ದಟ್ ಹ್ಯಾಸ್ ಟು ಬಿ ಯುಟಿಲೈಸ್ ಫಾರ್ ದ ಗ್ಲೋರಿ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟ್ ಇನ್ ಟು ದ ಬೆಸ್ಟ್ ಫಾರ್ ದ ಗ್ಲೋರಿ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ದೆನ್ ದಟ್ಸ್ ವಾಟ್ ದ ಗಾಡ್ ಸೇಸ್ ವೆರಿ ಕ್ಲಿಯರ್ಲಿ. ಅಕಾರ್ಡಿಂಗ್ ಟು ಬೈಬಲ್, ಇದು ನಾ ಬೈಬಲ್ ಬಹಳ ಡೀಪ್ಲಿ ಓದಿದ್ದೀನಿ. ದೆರ್ ಆರ್ 237 references goes on speaking about disabilities. ಬೈಬಲದ ಮೊದಲನೇ ಪುಸ್ತಕದಿಂದ ಕೊನೆಯ ಪುಸ್ತಕವರೆಗೆ ಅಂಗವಿಕಲ ವಿಷಯವಾಗಿ ಇರೋದ್ರಲ್ಲಿ ಬರೆಯಲ್ಪಟ್ಟಿದೆ. ಆ್ಯಂಡ್ ಬೈಬಲ್ ಈಸ್ ನಾಟ್ ಡಿಸೇಬಲ್ಡ್, ಬಟ್ ಬೈಬಲ್ ಹ್ಯಾಸ್ ಎ ಪ್ಲೇಸ್ ಫಾರ್ ದ ಡಿಸೇಬಲ್ ಪೀಪಲ್. ಬೈಬಲ್ ಹ್ಯಾಸ್ ಎ ಪ್ಲೇಸ್. ಅದಕ್ಕೆ ಯೇಸು ಒಂದು ಸ್ಟೋರಿ ಹೇಳ್ತಾರಲ್ಲ, ಆ ಒಳ್ಳೆ ಕುರುಬನು, ಅವನ ಹತ್ರ 100 ಕುರಿದು ಅಂತ. 100 ಕುರಿಯಲ್ಲಿ ಒಂದೇ ಒಂದು ತಪ್ಪಿತ್ತು. ಆ್ಯಂಡ್ 99 ಕುರಿ ದೇ ವರ್ ಇನ್ ದ ಚರ್ಚ್. ಸೊ 1 ಕುರಿ ವಾಸ್ ಔಟ್ ಆಫ್ ದ ಚರ್ಚ್. And he had a great concern about that missing sheep. ಸೊ ಎಲ್ಲನೂ ಬಿಟ್ಟು ಆ ಒಂದು ಕುರಿಗಾಗಿ, ಸೊ ಆ ಒಂದು ಕುರಿ ಈ ಸ್ಥಳದಲ್ಲಿ ಬರುವವರೆಗೆ ಈ ಚರ್ಚ್ ಕಂಪ್ಲೀಟ್ ಇಲ್ಲ. ದಿಸ್ ಚರ್ಚ್ ಇಸ್ ನಾಟ್ ಫುಲ್. ನಿಮ್ಗೆ ಅದು ಶ್ರೀಮಂತ ಮನುಷ್ಯ ಅವತಾನ ಕೊಟ್ಟಿದ್ದ ಉದಾಹರಣೆ ಗೊತ್ತಿರ್ಬೋದು. ಆ ಅವತಾನ ಕೊಡ್ತಾನ ಬನ್ನಿರಿ ಅಂತೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ. ಎವ್ರಿಬಡಿ ಪುಟ್ ಫೋರ್ ದ ಲೇಮ್ ಎಕ್ಸ್ಕ್ಯೂಸ್. ಲೂಕ್ ಚಾಪ್ಟರ್ 14 ಲೇಮ್ ಎಕ್ಸ್ಕ್ಯೂಸ್. ಇಲ್ಲ, ನಾನು ಈಗಾಗಲೇ ಮದುವೆ ಮಾಡೀನಿ, ನಾನು ಈಗಾಗಲೇ ಹೊಲ ಪರ್ಚೇಸ್ ಮಾಡಿದ್ದೀನಿ, ನಾನು ಈಗಾಗಲೇ ಎತ್ತುಗಳು ಖರೀದಿ ಮಾಡೀನಿ. ಯಾರೂ ಬರಲಿಲ್ಲ. ದೆನ್ ಹಿ ಬಿಕಮ್ ಆಂಗ್ರಿ ಆ್ಯಂಡ್ ಹಿ ಟೆಲ್ಸ್ ಹಿಸ್ ಸರ್ವೆಂಟ್, ಹೋಗಿರಿ, ಯು ಗೋ ಇನ್ ದ ಹೆಡ್ಜಸ್ ಆಫ್ ದ ಸ್ಟ್ರೀಟ್, ಲೇನ್ಸ್, ಹೈವೇಸ್ ಆ್ಯಂಡ್ ಬೈವೇಸ್ ಆ್ಯಂಡ್ ಕಂಪೇಲ್, ದ ವರ್ಡ್ ಸೇಸ್,
ಅವ್ರಿಗೆ ಒತ್ತಾಯ ಮಾಡಿ, ಬ್ಲೈಂಡ್ ಇರ್ಬೋದು, ಡೆಫ್ ಇರ್ಬೋದು, ಲೇಮ್ ಇರ್ಬೋದು, ಕ್ಯೂಟ್ ಇರ್ಬೋದು, ಅವರಿಗೆ ಯು ಕಂಪೆಲ್ ದೆಮ್ and bring them in so that my house may be full. ಈ ನಮ್ಮ ಆಲಯ ಫುಲ್ ಆಗಬೇಕಾದ್ರೆ ವರ್ಡ್ ಆಫ್ ಗಾಡ್ ಸೇಸ್ ಯು ಕಂಪೆಲ್ ದೆಮ್, ಒತ್ತಾಯ ಮಾಡಿ, ಸಾಕ್ಷ್ಯ ಹೇಳಿರಿ, ಉದಾಹರಣೆ ಲೈಫ್ ತೋರಿಸ್ರಿ, ಅವರಿಗೆ ಒತ್ತಾಯ ಮಾಡಿ ಇಲ್ಲಿ ತರ್ರಿ. ದಿಸ್ ಚೇರ್ಸ್ ಹ್ಯಾಸ್ ಟು, ಸೋ ಮೆನಿ ಚೇರ್ಸ್ ಆರ್ ವೇಕೆಂಟ್, ದೇ ಆರ್ ಮೆಂಟ್ ಫಾರ್ ಡಿಸೇಬಲ್ಡ್. ನಿಮ್ಮ ಚರ್ಚ್ಲಿ ಡಿಸೇಬಲ್ ಒಂದು ವರ್ಷ ಮಾಡಲು ಹೋದರೆ ಚರ್ಚ್ ಇಸ್ ನಾಟ್ ಕಂಪ್ಲೀಟ್. Church is not full at all, and you are going to be questioned. Tomorrow you may say, no, Lord, now yavage nodideve illa. When you are walking on this Wellington Road street, in front of you there was one disabled needy person was passing. You didn't have any concern about him. He will show you a picture. So the church will be complete, church will be full when we compel the people. Not only one is missing, I think hundreds are missing there. Only we are only 1%. 99 people are missing outside the church, and they have to be compelled. ಒತ್ತಾಯ ಮಾಡಬೇಕು, ತರಬೇಕು ಈ ಚರ್ಚ್ನಲ್ಲಿ. ದೆನ್ ಚರ್ಚ್ ವಿಲ್ ಬಿ ಫುಲ್. ಅದರ್ವೈಸ್ ಹೊಸನ್ನ ಚರ್ಚಿನ ಹೊರಗಡೆ ಹೋಗ್ತಾ ಇದ್ದೇವೆ. ಚರ್ಚ್ಲಿ ಬಂದಾಗ ಎಲ್ಲ ಅವ್ಯವಸ್ಥೆ. ಅದಕ್ಕೆ ದೇವರು ಅದು ಹಂಟರ್ ತಗೊಂಡ್ಬಿಟ್ರಲ್ಲ, ಕೋಪ ಬಂತು, ದುಃಖ ಬಂತು. ಹಿ ಕ್ರೈಡ್. They were shouting there, but total disorder things in the church. He cried, and he has to take the hunter in his hand. So anta ಪರಿಸ್ಥಿತಿ ಬರಬಾರದು. ಅದಕ್ಕೆ very simple condition. First you seek his kingdom. You enter in his kingdom, everything is arranged over there. All things will be added in your life, whatever you required. See, I am the person from the village. I went to Mumbai just passing 7th standard. 7ನೇ ತರಗತಿ ಪಾಸ್ ಆಗಿ ಮುಂಬೈಗೆ ಹೊಟ್ಟಿಗಾಗಿ ಓಡ್ ಹೋಗಿನ ಮನುಷ್ಯ. ನಾ ಐ ಆಮ್ ಹೆಡಿಂಗ್ ದ ಸ್ಟೇಟ್. ದೇವರಿಗೆ ಸಾಧ್ಯತೆ ಇದೆ. ವೆನ್ ವಿ ಡೂ ದ ಥಿಂಗ್ಸ್ ಅಕಾರ್ಡಿಂಗ್ ಟು ದ ವಿಶ್ ಅಂಡ್ ವಿಲ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ದೇವರ ಇಚ್ಛೆದ ಮೇರೆಗೆ ನಾವು ಏನು ಮಾಡ್ತೀವಲ್ಲ, ಕನಿಕರದಿಂದ ಒಂದೇ ಮನಸ್ಸಿನಿಂದ ಏನು ಕೆಲಸ ಮಾಡ್ತೀವಲ್ಲ, ಅದರಲ್ಲಿ ಫಲ ಬೇಕೇ ಬೇಕು. ಫಲ ಬೇಕೇ ಬೇಕು. ಸಿ, ದಟ್ಸ್ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್. ಅನ್ಲೆಸ್ a seed of wheat falls, dies, it will not bring forth the fruits. ಬರುತ್ತೆ ಏನು ಹೇಳಿ? ಗೋಧಿ ಒಂದು ಬೀಜ ಭೂಮಿ ಮೇಲೆ ಬೀಳದೆ ಸಾಯದೆ ಫಲ ಬರುತ್ತೆ? ನಾಟ್ ಪಾಸಿಬಲ್ ಅಟ್ ಆಲ್. ಸೊ ಎವ್ರಿಬಡಿ ಹ್ಯಾಸ್ ಬಿನ್ ಕಮಾಂಡೆಡ್, ಅನ್ಲೆಸ್ ಯು ಫಾಲ್, ಡೈ, ಯು ವಿಲ್ ನಾಟ್ ಸ್ಪ್ರೌಟ್ ಅಂಡ್ ಯು ವಿಲ್ ನಾಟ್ ಬಿಕಮ್ ಮಲ್ಟಿಪಲ್. ಹೆಚ್ಚಾಗಿ ಸಂಖ್ಯೆಯಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಅದರ ಒಂಟಾಗಿರಿದ್ರಿ, ಅದು ಸೀಡ್ ಕೊಳಚೆ ಆಗುತ್ತೆ, ಏನು ಉಪಯೋಗ ಇಲ್ಲ. ಐ ವಾಸ್ ರೀಡಿಂಗ್ ದ ಹಿಸ್ಟ್ರಿ ಆಫ್ ದಟ್ ಪ್ಯಾರಾಮಿಡ್ ಇನ್ ಈಜಿಪ್ಟ್. ಅಲ್ಲಿ ಆ ಕಿಂಗ್ ಮಮ್ಮೀಸ್ ಇರ್ತಾವಲ್ಲ, ದಿ ಪ್ರಿಸರ್ವ್ ದ ಬಾಡೀಸ್ ದೇರ್ ಈವನ್ ಇಯರ್ಸ್, ಥೌಸಂಡ್ಸ್ ಆಫ್ ಟುವರ್ಡ್ಸ್. 3,000 ವರ್ಷದ ಬಾಡಿ ಮನೆ ತೆಗೆದಿರೋ ಒಳಗಡೆ ಹೋಗಿದ್ರು. ಅಲ್ಲಿ ಅವನಿಗೆ ಊಟ ಇಕ್ಬೇಕಲ್ಲ ಆ ರಾಜಾಗೆ, ಅರಸನಿಗೆ. ಆ ಊಟ ಅಲ್ಲಿ ಪಕ್ಕದಲ್ಲಿ ಗೋಧಿ ಇದಾವೆ ಎಲ್ಲ, ಅದು ಅಲ್ಲಿ ಸತ್ತು ಹೋಗಿದ್ದು. ಮತ್ತೆ ಪ್ರಯತ್ನ ಮಾಡಿದ್ರು, ಅವರು ಪ್ರಯೋಗ ಮಾಡಿದ್ರು, ವೆದರ್ ದೇ ಕ್ಯಾನ್ ಗೆಟ್ ಲೈಫ್. ಅದು ಭೂಮಿಯಲ್ಲಿ ಹಾಕಿಬಿಟ್ರೆ ಅದು ಬೆಳೆದ್ಬಿಟ್ಟು ಅಂತ. ಸೊ ಲೈಫ್, ದಿಸ್ ಇಸ್ ದ ಓನ್ಲಿ ಒನ್ ಲೈಫ್. ಇಫ್ ಇಟ್ ಈಸ್ ನಾಟ್ ಬೀಂಗ್ ಯುಟಿಲೈಸ್ಡ್ ಫಾರ್ ದ ಗ್ಲೋರಿ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯೇಸುವಿನ ಮಹಿಮೆಗೋಸ್ಕರ ಇದು ಉಪಯೋಗ ಆದರೆ, ವಾಟ್ ಈಸ್ ದ ಯೂಸ್ ಆಫ್ ಇಟ್? ವಾಟ್ ಈಸ್ ದ, ಯಾಕೆ ಉಪಯೋಗ ಏನು? 1986 ಒಂದು ಫಿಲ್ಮ್ ಬಂದಿತ್ತು, ರಿಪೆಂಟೆನ್ಸ್ ಅಂತೇಳಿ. ದಾದವ್ರಿಗೆ ಗೊತ್ತಿರ್ಬೋದು ಫಿಲ್ಮ್. ಆ ಫಿಲ್ಮಲ್ಲಿ 2 ಕ್ಯಾರೆಕ್ಟರ್ ಇದ್ದಾವ. ಒಂದು ಓಲ್ಡ್ ಲೇಡಿ ಒಂದು ಬಡಿಗೆ ತಗೊಂಡು ನಡ್ತಾ ಇದ್ದಾಳ, ರಿಂಕಲ್ ಫೇಸ್, ಬಾಡಿ ಎಲ್ಲ ಏಜ್ ಆಗಿದೆ, ಅಂಡ್ ಬಡಿಗೆ ತಗೊಂಡು ರೋಡಿನ ಮೇಲೆ ನಡ್ತಾ ಇದ್ದಾಳ. ಆ್ಯಂಡ್ ಹೋಗುವಾಗ ದಾರಿಯಲ್ಲಿ ಒಂದು ಯಾವುದೋ ಹಳ್ಳಿ ಬಂತು. ಆ ಹಳ್ಳಿಯಲ್ಲಿ ಒಂದು ಯಂಗ್ ಹುಡುಗಿ ರೊಟ್ಟಿ ಮಾಡ್ತಾ ಇದ್ದಳು. ಅದಕ್ಕೆ ಆ ಹುಡುಗಿ ಹತ್ರ ಹೋಗ್ತಾ, ಅಮ್ಮ, ಅಜ್ಜಿ ಹೇಳ, ಅಜ್ಜಿ ಯಾಕೆ ಬಂದಿದೆ ಅಜ್ಜಿ? ಅಮ್ಮ, ನನಗೆ ಚರ್ಚಿಗೆ ಹೋಗ್ಬೇಕಾಗಿದೆ, ಈ ದಾರಿ ಹೋಗುತ್ತೇನೋ ಅಂತ ಕೇಳ್ತಾಳ ಅಜ್ಜಿ ಆ ಮಗಳಿಗೆ. ಆ ಮಗಳು ಹೇಳ್ತಾಳ, ಅಜ್ಜಿ ತಪ್ಪು ಮಾಡಿದೆ, ನೀನು ಈ ದಾರಿ ಚರ್ಚಿಗೆ ಹೋಗೋದಿಲ್ಲ ಅಜ್ಜಿ, ನೀ ತಪ್ಪಾಗಿದೆ. ಆ ಅಜ್ಜಿ ಹೇಳ್ತಾಳ, ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಹೈವೇ? ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಸೂಪರ್ ಹೈವೇ ಇಫ್ ಮೈ ಪರ್ಪಸ್ ಇಸ್ ನಾಟ್ ಬೀಂಗ್ ಸಾಲ್ವ್ಡ್? ನನ್ನ ಉದ್ದೇಶ ಚರ್ಚೆಗೆ ಹೋಗೋದ ಉದ್ದೇಶ, ದೇವರ ಗುಡಿ ಹೋಗೋದ ಉದ್ದೇಶ ಈ ರೋಡ್ದಿಂದ ಹೋಗಲ್ಲ ಹೋದರೆ
ಈ ಇಂಥ ಒಳ್ಳೆ ರೋಡಿನ ಉಪಯೋಗ ಏನು ನನಗೆ ಅಂತ ಹೇಳ್ತಾನೆ. ಹಾಗೆ ನಮ್ಮ ಲೈಫ್ ದೇವ್ರು ಕೊಟ್ಟಿದ್ದಾನ, ಶ್ರೇಷ್ಠ ಲೈಫ್ ಕೊಟ್ಟಿದ್ದಾನ. ಈ ಶ್ರೇಷ್ಠ ಲೈಫ್ ದೇವರ ಮಹಿಮೆಗೋಸ್ಕರ, ದೇವರ ಕೆಲಸದಗೋಸ್ಕರ ಉಪಯೋಗ ಆಗಲ್ಲ ಹೋದರೆ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಲೈಫ್? ಅದಕ್ಕೆ ಆಲ್ ಓವರ್ ದ ವರ್ಲ್ಡ್ ಪೀಪಲ್ ಆರ್ ಸೆಲೆಬ್ರೇಟಿಂಗ್ ದಿಸ್ ಪಾಮ್ ಸಂಡೇ ಔಟ್ಸೈಡ್ ದ ಚರ್ಚ್. ದೇ ಆರ್ ಗಿವಿಂಗ್ ದ ಸ್ಲೋಗನ್, ಹ್ಯೂಜ್ ಸ್ಲೋಗನ್ಸ್. ಪಾಮ್ ಟ್ರೀಸ್ ಎಲ್ಲ ಬ್ರಾಂಚಸ್ ಹಿಡಿದು ಹೊಸನ್ನ ಹೊಸನ್ನ ಕೂಗ್ತಾ ಇದ್ದಾರೆ. ವೆನ್ ಜೀಸಸ್ ಆಫ್ಟರ್ ದ್ಯಾಟ್ ವೆನ್ ಹಿ ಕೇಮ್ ಟು ದ ಚರ್ಚ್ ವಾಸ್ unorganized, deserted church, and there Jesus wept. There Jesus cried. This is the fate of the, what is the use of this life? If the purpose is not being solved, the purpose is not being, the life is not being utilized for the glory of the Lord. ನನಗೆ ಅನಿಸ್ತದೆ ನೋಡಿ, if you do the work of the Lord, no, God will bless you abundantly. I am before you. Even in word, he will give you a big position also. ನಾನು ಸಾಕ್ಷಿಯಾಗಿದ್ದೀನಿ, ಯಾರು ನನಗೆ ಸಾಧ್ಯ ಇಲ್ಲ. ಇಂಥ ಥರ ಸರ್ಕಾರದಲ್ಲಿ ಇಂಥ ಕೆಲಸ ಆಗ್ತಾವೇನು ಹೇಳ್ರಿ ನನಗೆ. ಸ್ಟೇಟ್ ಕಮಿಷನರ್ ಆಗ್ಬೋದಾ? ಒಬ್ಬ ಪಾದ್ರಿ ಮನುಷ್ಯ, 7ನೇ ಓದಿದ ಮನುಷ್ಯ ಚರ್ಚ್ ಪಾದ್ರಿ ಆಗ್ಬೋದಾ? ಸಾರಿ, ಇಂಥ ಪೋಸ್ಟ್ ಬರ್ಬೋದಾ? ಬರೋದಿಲ್ಲ. ಸೊ ಕಮಿಟ್ ಯುವರ್ ಸೆಲ್ಫ್ ಇನ್ ಟು ದ ಹ್ಯಾಂಡ್ ಆಫ್ ಗಾಡ್ ಆ್ಯಂಡ್ ಹಿ ವಿಲ್ ರೇಸ್ ಯು ಹೈರರ್. ಉತ್ತರ ಬರುತ್ತೆ. ಪ್ರಾರ್ಥನೆ ಮೇಲೆ ಹೋದರೆ ಫಾರ್ ವಾಟ್ ಯು ಆರ್ ಪ್ರೇಯಿಂಗ್, ಫಾರ್ ವಾಟ್ ಯು ಆರ್ ಪ್ರೇಸಿಂಗ್, ಆನ್ಸರ್ ಮಸ್ಟ್ and has to come. That's what I say. That's the condition is seek his kingdom. ಈಗ ನನಗೆ ಯಾವಾಗಲೂ ಅದೇ ಅನಿಸ್ತದ, ದೇವ್ರ ರಾಜ್ಯ ಅಂದ್ರೆ ಏನು? ಈಗ ನಾವು ಜಗತ್ತಿನಲ್ಲಿ ಇದ್ದಾಗ ಓದ್ತೇವೆ, ಡಿಗ್ರಿ ಪಡ್ಕೊಳ್ತೇವೆ, ಸ್ಟ್ರಗಲ್ ಮಾಡ್ತೇವೆ ಕೆಲಸ ಸಿಗೋದಕ್ಕೆ. ಕೆಲಸ ಸಿಕ್ಕಾಗ ಮತ್ತೆ ಎಲ್ಲ ವ್ಯವಸ್ಥೆ, ಎಲ್ಲ ಲೈಫದ ವ್ಯವಸ್ಥೆ ಬರುತ್ತೆ. ಮದುವೆ ಆಗ್ತೀವಿ, ಮತ್ತು ಗಾಡಿ, ವೆಹಿಕಲ್, ಬಂಗ್ಲಾ, ಏನೇನೋ ಮಾಡ್ತೀವಿ, ಎಲ್ಲ ವ್ಯವಸ್ಥೆ. ಬಟ್ ಫಸ್ಟ್ ಯು ಹ್ಯಾವ್ ಟು ಆಪ್ಟೇನ್ ಎ ಡಿಗ್ರಿ. ಯು ಹ್ಯಾವ್ ಟು ಬಿಕಮ್ ಎಲಿಜಿಬಲ್ ಟು ಗೆಟ್ ಎ ಗೌರ್ಮೆಂಟ್ ಜಾಬ್. ಈಗ ನನಗೆ ಸ್ಟೇಟ್ ಪೋಸ್ಟ್ ಸಿಕ್ಕಿದೆ. ಐ ಆಮ್ ಸ್ಟೇಯಿಂಗ್ ಇನ್ ಗೌರ್ಮೆಂಟ್ ಗೆಸ್ಟ್ ಹೌಸ್. ಆ ಗೌರ್ಮೆಂಟ್ ಗೆಸ್ಟ್ ಹೌಸ್ಲಿ ಒಳಗಡೆ ಒಂದು ಇರೂ ಬರೋದಿಲ್ಲ. ಒಂದು ಇಷ್ಟು ಬ್ಯೂಟಿಫುಲಿ ಮೇಂಟೈನ್ ಮಾಡಿದಾರ. ವೆರಿ ವೆರಿ ಕ್ಲೀನ್. ಎವ್ರಿ ಮಿನಿಟ್ ಜಸ್ಟ್ ಕಾಲ್ ಮಾಡಿ ಓಡುತ್ತಾ ಬರ್ತಾರೆ. ನಾಷ್ಟ ಹೇಳಿ ನೀರು ಗ್ಲಾಸ್ ತರ್ರಿ, ಓಡುತ್ತಾ ಬರ್ತಾರೆ. ಒಂದು ವಿದಿನ್ ಎ ಮಿನಿಟ್. ಅಲ್ಲಿ ಸೆಕ್ಯೂರಿಟಿ ಇದೆ, ಎಲ್ಲ ವ್ಯವಸ್ಥೆ ಇದೆ, ಕ್ಯಾಂಟೀನ್ ಇದೆ, ಜಿಮ್. ಐ ಥಿಂಕ್ ದೇ ಮಟ್ ಹ್ಯಾವ್ ಸ್ಪೆಂಡ್ ಮೋರ್ ದ್ಯಾನ್ 10 crores. ಒಂದು 10 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಜಿಮ್ ಮಾಡಿರ್ಬೋದು. ಬಿಕಾಸ್ ದಟ್ ಗೆಸ್ಟ್ ಹೌಸ್ ಇಸ್ ಮೆಂಟ್ ಓನ್ಲಿ ಫಾರ್ ಸ್ಟೇಟ್ ಆಫೀಸರ್ಸ್ ಆ್ಯಂಡ್ ಹೋಲ್ ಕಂಟ್ರೀಸ್ ಲೈಕ್ ಗವರ್ನರ್ಸು, ಸೆಂಟ್ರಲ್ ಮಿನಿಸ್ಟರ್ಸು, ಚೀಫ್ ಜಸ್ಟಿಸು. ಇವತ್ತು ನನ್ನ ಬಿಲ್ಡಿಂಗ್ 60-70 ಜಡ್ಜಸ್ ಇದ್ದಾರೆ ಥ್ರೂಔಟ್ ದ ಕಂಟ್ರಿ. ಸೊ ಅದಕ್ಕೆ ಅಲ್ಲಿ ವ್ಯವಸ್ಥೆ ಇಷ್ಟು ಪವರ್ಫುಲ್ ಇದೆ, ಇಷ್ಟು ಸುವ್ಯವಸ್ಥೆ ಇದೆ. ಅಲ್ಲಿ ಒಂದು ಎಷ್ಟು ಡಸ್ಟ್ ಕಾಣೋದಿಲ್ಲ. ಬ್ಯೂಟಿಫುಲ್ ಲೈಕ್ ಎ ಪ್ಯಾಲೇಸ್. To become eligible to have that guest house, you must be a state officer. You must be a governor of some state. You must be a minister of some state. Then only you are eligible to enter there. Nobody can enter in that guest house. Likewise, the word of God says very clearly, you first seek his kingdom. Devar rajyakagi shrama padiri. Let your list come that you have been entered. You have got the entry to enter into the kingdom of God. Then mighty thing, everything is available there. Everything is available there. Everything. ನನ್ನ ಗೆಸ್ಟ್ ಹೌಸಲ್ಲಿ ಒಂದ್ಸಲ ಬಂದ್ರೆ ನೋಡ್ಬೋದಾಗುತ್ತೆ. ಆಲ್ ವ್ಯವಸ್ಥೆ ಇದೆ. ನಥಿಂಗ್ ಇಸ್ ಲ್ಯಾಕಿಂಗ್. ಎವ್ರಿ ಡೇ ಸೋಪ್, ಎವ್ರಿ ಡೇ ವಾಟ್ ನಾಟ್ ಟವೆಲ್, ಎವ್ರಿಥಿಂಗ್ ಎವ್ರಿ ಡೇ. ಬೆಡ್ ಶೀಟ್ಸ್ ಆರ್ ಬಿಂಗ್ ಚೇಂಜ್ ಎವ್ರಿ ಡೇ. ದಿಸ್ ಇಸ್ ಪಾಸಿಬಲ್ when we are eligible to become a state officer. Likewise, to become the member of kingdom of God, the word of God says very clearly, first you follow me. Be sure that your name is entered into the kingdom of God. Then, nowadays people only after the prosperity of the kingdom of God. ಜಗತ್ತಿನಲ್ಲಿ ದೇವರೇ ಅಲ್ಲಿ ಏನಿದೆ ಅಲ್ಲ ಅದು ನಮಗೆ ಇಲ್ಲೇ ಕೊಡು ಅಂತ ಹೇಳ್ತಾ ಇದ್ದೀವಿ ನಾವು. ದೇವರ ಆಲಯ, ದೇವರದ ಪ್ಯಾಲೇಸ್ ಹೊರಗಡೆ ನಾವು ಎಲ್ಲ ಕೇಳ್ತಾ ಇದ್ದೀವಿ. ದಟ್ ಇಸ್ ವೈ ಐ ಥಿಂಕ್ ವಿ ಆರ್ ನಾಟ್ ಬೀಯಿಂಗ್ ಪ್ರಾಸ್ಪರ್ಡ್, ಐ ಫೀಲ್. ಸೊ ದೇವರು ನಮಗೆಲ್ಲರಿಗೆ ಆ ರಾಜ್ಯಕ್ಕಾಗಿ ತೌಕ ಪಡೋದಕ್ಕೆ ಸಹಾಯ ಮಾಡಲಿ. ವಿಶೇಷವಾಗಿ ನಾವು ಆತ್ಮಗಳು ಗೆಲ್ಬೇಕು. ಎಲ್ಲಕ್ಕಿಂತ ಗ್ರೇಟ್ ವರ್ಕ್ ಐ ವಾಸ್ ಟೆಲಿಂಗ್, ಇಫ್ ಯು ಡೂ ದ ವರ್ಕ್ ಆಫ್ ಗಾಡ್, ನೋ ಯು ಕ್ಯಾನ್ ಬಿ ಎಲಿವೇಟೆಡ್. ಈಗ ನನ್ನ ವಿಲೇಜ್ ಹಳ್ಳಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಕುಟುಂಬ ನಂದೇ ಇದೆ. ನನ್ನ ಜಿಲ್ಲೆಯಲ್ಲಿ
ಹೈರರ್ ಪೋಸ್ಟ್, ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಪೋಸ್ಟ್ ನನಗೆ ಇದೆ. ದಿಸ್ ಈಸ್ ಓನ್ಲಿ ಬಿಕಾಸ್ ವಾಟ್ ಐ ಹ್ಯಾವ್ ಡನ್ ಫಾರ್ ದ ಗ್ಲೋರಿ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಐ ಹ್ಯಾವ್ ಸ್ಟ್ರಗಲ್ಡ್. ನಾನು ನನ್ನ ಜೀವನ ಒಂದು ಬ್ಲೈಂಡ್ ಸ್ಕೂಲ್ ಪ್ರಾರಂಭ ಮಾಡ್ದೆ ಬೀದರಲ್ಲಿ. ನನ್ನ 10ನೇ ತರಗತಿ 23 ಬ್ಯಾಚ್ಗಳು ಹೋಗಿದ್ದಾವೆ 10ನೇ ತರಗತಿ. ಸೇಮ್ ಸಿಲೆಬಸ್ ನಿಮಗೇನಿರುತ್ತೆ, ಅವರಿಗೆ ಸೇಮ್ ಸಿಲೆಬಸ್ ಇರುತ್ತೆ. ಇಟ್ ಈಸ್ ಇನ್ ಬ್ರೇಲ್. ಬಟ್ ವೆನ್ ದೇ ಆರ್ ರೈಟಿಂಗ್ ದ ಬೋರ್ಡ್ ಎಕ್ಸಾಮ್ಸ್, ವಿಲ್ ಪ್ರೊವೈಡ್ ದೆಮ್ ಒನ್ ರೈಟರ್, ಬಿಕಾಸ್ ಕರೆಕ್ಷನ್ ಇವ್ಯಾಲ್ಯೂಷನ್ ಮಾಡೋದಕ್ಕೆ ಅಲ್ಲಿ ಬ್ಯಾಡ್ ಮ್ಯಾಲ್ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿ ದೇ ರೈಟ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್. ಸಂಬಡಿ ರೈಟ್ ಆನ್ ದೇರ್ ಬಿಹಾಫ್. ಸೊ ಈವರೆಗೆ 157 ಬ್ಲೈಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನನ್ನ ಸ್ಕೂಲ್ದಿಂದ ಪಾಸ್ ಆಗಿದ್ದಾರೆ. 10ನೇ ಒಂದೂ ಫೇಲ್ ಆಗಿಲ್ಲ. 76 ಬ್ಲೈಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ದೇ ಆರ್ ಗೌರ್ಮೆಂಟ್ ಸರ್ವೆಂಟ್. 76. ಅದರಲ್ಲಿ ಕೋರ್ಟ್ಲಿ ಇದಾರ, ಇನ್ಕಮ್ ಟ್ಯಾಕ್ಸ್ಲಿ ಇದಾರ, ಲೆಕ್ಚರರ್ಸ್ ಇದ್ದಾರ, ಮ್ಯೂಸಿಕ್ ಟೀಚರ್ ಇದಾರ, ಸ್ಕೂಲ್ ಟೀಚರ್ ಇದಾರ, ಕೋರ್ಟ್ಲಿ FDC, LDC, ಇವನ್ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ 5 ಜನರು ನನ್ನ ಸ್ಕೂಲ್ದಿಂದ ಆಗಿದ್ದಾರೆ. ಸೊ ವೆನ್ ವಿ ಡೂ ದ ವರ್ಕ್ ಆಫ್ ಗಾಡ್ ವಿತ್ ಟೋಟಲ್ ಕಮಿಟ್ಮೆಂಟ್, ವಿ ಕ್ಯಾನ್ ಸಿ ದ ವಂಡರ್ಸ್. ಆ್ಯಂಡ್ ಎವ್ರಿಬಡಿ ಐ ಹ್ಯಾವ್ ಗಿವನ್ ದ ವರ್ಡ್ ಆಫ್ ಗಾಡ್. ಬಿಕಾಸ್ ದಟ್ ಬ್ಲೈಂಡ್ ಸ್ಕೂಲ್ ಅಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ಕುರುಡರಿಗಾಗಿ ಕನ್ನಡ ಲಿಪಿಯಲ್ಲಿ, ಬ್ರೇಲ್ ಲಿಪಿಯಲ್ಲಿ ಬೈಬಲ್ ಮಾಡಿದ್ದು ನಾನೇ. ಆ್ಯಂಡ್ ನಾನು ವಾಲಂಟ್ರಿಲಿ ಮಾಡೀನಿ. ನನಗೆ ಯಾರು ಸಂಬಳ ಕೊಡಬೇಕು, ಯಾರು ಏನು ಮಾಡಬೇಕು, ಅದು ಏನು ಮಾಡಿಲ್ಲ, ಎಲ್ಲಿ ಮಾಡಿಲ್ಲ, ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡಿಲ್ಲ. ಐ ಫೆಲ್ಟ್ ಇಟ್, ದಿಸ್ ಇಸ್ ನೀಡೆಡ್, ಐ ಡಿಡ್ ದಿಸ್. ದೇರ್ ಫೋರ್ ಗಾಡ್ ರೇಸಸ್. ದೇವ್ರ ಮೇಲ್ಪಟ್ಟಕ್ಕೆ ಹೋಯ್ತಾರ, ದೇವ್ರು ಒಳ್ಳೆ ಸ್ಥಾನಮಾನ ಕೊಡ್ತಾರ. ಮುಖ್ಯಮಂತ್ರಿ ಬಾಜು ಕೂಡ ಗೌರವ ಬರ್ತದ, ಗವರ್ನರ್ ಬಾಜುಗೆ ಸಿಗೋದು ಗೌರವ ಬರ್ತದ. ಲಾಸ್ಟ್ ವೀಕ್ ಐ ವಾಸ್ ಇನ್ ಲಕ್ನೋ, ರಾಜನಾಥ್ ಸಿಂಗ್ ಜೊತೆಲಿ ಇದ್ದೆ ನಾನು. ನವೆಂಬರ್ಲಿ ಐ ವಾಸ್ ಇನ್ ಡೆಲ್ಲಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 2.5 ತಾಸು ಅವ್ರ ಜೊತೆ ಇದ್ದಾರೆ ನಾನು. ಇವತ್ತು ನಾನು ಭೇಟಿ ಆಗಬೇಕು ಚೀಫ್ ಜಸ್ಟಿಸ್ಗೆ, ಇಲ್ಲಿ ಬಂದಾರ ಅವರು. ಸೊ ಐ ಆಮ್ ಟೆಲಿಂಗ್ ಆಲ್ ದಿಸ್ ಥಿಂಗ್ಸ್. ನೋ, ವೆನ್ ಯು ಆರ್ ಎಲಿಜಿಬಲ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್, ಯು ಆರ್ ಎಲಿಜಿಬಲ್ ಫಾರ್ ಎವ್ರಿಥಿಂಗ್, ಎನಿಥಿಂಗ್, ಆಸ್ ವಿ ಆರ್ ಎಲಿಜಿಬಲ್ ಟು ಗೆಟ್ ದಿ ಗೌರ್ಮೆಂಟ್ ಜಾಬ್. ಸೊ ಆ ನಿಟ್ಟಿನಲ್ಲಿ ದೇವರು ನಮ್ಮನ್ನು ನಡೆಸಲಿ ಅಂತ ಭಾವಿಸಿ, ನಮ್ಗೆ ಕೊಟ್ಟಂಥ ಸಮಯಕ್ಕಾಗಿ ನಿಮಗೆ ವಂದನೆ ಹೇಳ್ತಾ, ಐ ವಾಸ್ ನೆವರ್, ನೋ ಬ್ರದರ್ ಸಿನ್ಸ್ 35 years ವಿ ಆರ್ ಟುಗೆದರ್. ಆ್ಯಂಡ್ ಇವತ್ತು ನನಗೆ ಈ ಚರ್ಚೆಗೆ ಬಂದು ಸಾಕ್ಷಿ ಹೇಳೋದಕ್ಕೆ, ನೋ, ಗಾಡ್ ಹ್ಯಾಸ್ ಡನ್ ಗ್ರೇಟ್ ಥಿಂಗ್ ಇನ್ ಮೈ ಲೈಫ್. ಆಲ್ವೇಸ್ ಐ ಸೇ, ಐ ವಾಸ್ ಇನ್ ಆಲ್, ಐ ವಾಸ್ ಡೆಡ್ ಆ್ಯಂಡ್ ಗಾಡ್ ಮೇಡ್ ಮಿ ಅಲೈವ್. In a word, I am giving my testimony. I was totally dead in physical realm, spiritual realm, everything I was gone. But God transformed my life in Mumbai, and therefore I am before you. ದೇವರು ಯಾವ ನೆಟ್ಟಲ್ಲಿ ಮಾತಾಡಬೇಕು ಗೊತ್ತಾ? ಅನ್ನೋರು ಬಹಳ ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ ನನಗೆ. ಗಾಡ್ ಸ್ಪೀಕ್ಸ್ ಇನ್ ವೇರಿಯಸ್ ವೇಸ್. ಯಾವ ನೆಟ್ಟಲ್ಲಿ, ಇವನ್ ಹಿಟ್ಲರ್ ಪುಸ್ತಕ ಓದಿ ನಮ್ಮ ಬದಲಾವಣೆ ಆಗ್ಬೋದು, ಕಿಂಗ್ ನೀರೋದ್ ಬುಕ್ ಓದಿ ನಮ್ಮ ಬದಲಾವಣೆ ಆಗ್ಬೋದು. ವೇರ್ ವಿ ಡೋಂಟ್ ನೋ ವೇರ್ ಗಾಡ್ ಕ್ಯಾಚಸ್ ಅಸ್, ಬಟ್ ದೆರ್ ಇಸ್ ಅ ರೀಸನ್, ದೆರ್ ಇಸ್ ಅ ಪರ್ಪಸ್ ಆಫ್ ಗಾಡ್. ಸೊ ವಿತ್ ದ್ಯಾಟ್ ನೆಟ್ಲಿ ದೇವರು ನನಗೆ, ನಾನು ಸಾಯಸ್ಥಿತಿಲಿದ್ದಾಗ ದೇವರು ನನಗೆ ಒಂದು ಜೀವ ಕೊಟ್ಟು ಈ ಮಟ್ಟಕ್ಕೆ ಬರೋದಕ್ಕೆ ಸಹಾಯ ಮಾಡಿದಾನ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ಅದಕ್ಕೆ ದೇವರಿಗೆ ವಂದನೆ ಹೇಳಿ, ನೀವು ನಮ್ಗೆ ಕೊಟ್ಟಂಥ ಸಮಯಕ್ಕೆ ನಿಮಗೆ ಎಲ್ಲರಿಗೆ ವಂದನೆ ಹೇಳಿ ನನ್ನ ಮಾತುಗಳು ಯೇಸು ನಾಮದಲ್ಲಿ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರೇಸ್ ದ ಲಾರ್ಡ್.